ಬಟ್ ಬಾಡಿ ಬಿಲ್ಡಿಂಗಿಗೆ ಬರಲಿಕ್ಕೆ ಮೇನ್ ರೀಸನ್ ಅಂದರೆ ಅಶೋಕ್ ಬಂಗೇರ್ ಅವರು. ಅಷ್ಟು ದಿನ ಜಿಮ್ಮಿಗೆ ಬಂದು ತಲೆದಿರಿಗೆ ಬಿದ್ದದ್ದು. ಇದ್ದದ ಎಕ್ಸಸೈಸ್ ಎಲ್ಲ ಮಾಡಿ ಜೋಶಲ್ಲಿ. ಅದು ನೀವು ಒಳ್ಳೆ ಕ್ವಶನ್ ಆ್ಯಕ್ಚುಲಿ. ಇದು ಎಷ್ಟೋ ಜನರಿಗೆ ಆಗ್ತದೆ, ಪೌಡರ್ ಬಾಡಿ, ಇಂಜೆಕ್ಷನ್ ಬಾಡಿ ಅಂತ. ಅದು ಮಿತ್, ಅದಲ್ಲ. ವರ್ಕೌಟ್, ಡಯಟ್, ರೆಸ್ಟ್, ಇದು ಮೂರದ್ದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಇರಬೇಕಾದ್ರೆ ನಾವು ಒಂದು ಶಿಸ್ತಲ್ಲಿ ಮೇಂಟೈನ್ ಮಾಡಲೇಬೇಕು. ನಮಸ್ಕಾರ ವೀಕ್ಷಕರೇ, ಧ್ವನಿಕಾ ಸ್ಟುಡಿಯೋಗೆ ಸ್ವಾಗತ. ಬಾಡಿ ಬಿಲ್ಡಿಂಗ್ ಮತ್ತು ಬಾಡಿ ಟ್ರಾನ್ಸ್ಫಾರ್ಮೇಷನನ್ನು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೇವೆ. ಆದರೆ ಅದರ ಹಿಂದಿನ ಪೇಯ್ನ್, ಸ್ಯಾಕ್ರಿಫೈಸ್ ಮತ್ತು ಕನ್ಸಿಸ್ಟೆನ್ಸಿಯನ್ನು ಯಾರಿಗೆ ಗೊತ್ತಿರುತ್ತೆ? ಬಾಡಿ ಬಿಲ್ಡ್ ಅಂದರೆ ಕೇವಲ ಬಾಡಿ ಬಿಲ್ಡ್ ಮಾಡೋದು ಮಾತ್ರ ಅಲ್ಲ, ಕ್ಯಾರೆಕ್ಟರ್ ಕೂಡ ಬಿಲ್ಡ್ ಮಾಡೋದು ಅಂತ ಭಾವಿಸುವವರು ಇವತ್ತು ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಅವರನ್ನು ಮಾತಾಡಿಸೋಣ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಸೌಜನ್ ಶೆಟ್ಟಿ. ನೀವು ಬಾಡಿ ಬಿಲ್ಡಿಂಗ್ ಶುರು ಮಾಡಿ ಎಷ್ಟು ವರ್ಷ ಆಯಿತು? ಬಾಡಿ ಬಿಲ್ಡಿಂಗ್ ಅಂತ ಪ್ರೊಫೆಷ್ನಲಿ ಸ್ಟಾರ್ಟ್ ಮಾಡಿದ್ದು 2011 ಬಟ್ ಅದಕ್ಕಿಂತ ಮುಂಚೆ ಒಂದು ಮೇ ಬಿ 6-7 ಇಯರ್ಸ್ 8 ಇಯರ್ಸ್ ಮುಂಚಿಂದ ಜಿಮ್ಮಿಗೆ ಹೋಗ್ತಾ ಇದ್ದೇನೆ. ಬಿಕಾಸ್ ಬಾಡಿ ಬಿಲ್ಡಿಂಗಿಗೆ ಒಂದು ಪ್ರೊಫೆಷ್ನಲಿ ಬರಬೇಕಂದ್ರೆ ಅಷ್ಟು ಟೈಮ್ ಬೇಕು. ಈಗ ಜಿಮ್ಮಿಗೆ ಬಂದವರೆಲ್ಲ ಬಾಡಿ ಬಿಲ್ಡಿಂಗ್ ಮಾಡಬೇಕು ಹೇಳ್ತಾರೆ. ನಮ್ಮ ಜಿಮ್ ಇದೆ, ಸೊ ನಮಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಅದು ಬಾಡಿ ಬಿಲ್ಡಿಂಗಿಗೆ ಬರಬೇಕಾದ್ರೆ ಅಷ್ಟು ಟೈಮ್ ಬೇಕು ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್, ಟು ಡೂ ದ್ಯಾಟ್. ಬಿಕಾಸ್ ನೀವು ಹೇಳಿದಾಗೆ ಕನ್ಸಿಸ್ಟೆನ್ಸಿ ಇದು ಒಂದು ಲೈಫ್ ಸ್ಟೈಲ್ ಇದ್ದಾಗೆ. ಹೌದು. ನಾವು ಬಾಡಿ ಬಿಲ್ಡಿಂಗ್ ಯಾರಿಗೂ ಸಜೆಸ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ. ವಿಲ್ ಜಸ್ಟ್ ಸಜೆಸ್ಟ್ ದೆಮ್ ಫಿಟ್ನೆಸ್. ಫಿಟ್ ಆಗಿರಿ ಅಂದರೆ ಇರುವವರೆಗೆ ನಮ್ಮ ಕೆಲಸ ನಾವು ಮಾಡ್ತಾ ಇರುವ ಹಾಗೆ ಇರಬೇಕು. ಸೊ ನಾವು ಅದನ್ನು ಪ್ರಮೋಟ್ ಮಾಡ್ತೇವೆ ಜಾಸ್ತಿ. ಬಾಡಿ ಬಿಲ್ಡಿಂಗ್ ಅಂದರೆ ಎಲ್ಲರಿಗೆ ಆಗುವಂಥದ್ದಲ್ಲ. ಫಾರ್ ದ ಫ್ಯಾಕ್ಟ್ ದೇರ್ ಆರ್ ವೆರಿ ಫ್ಯೂ ಪೀಪಲ್. ಈಗ ನೀವು ಉಡುಪಿಯಲ್ಲೇ ನೋಡಿದರೆ ಒಂದು ಹ್ಯಾಂಡ್ಫಿಲ್ಲಲ್ಲಿ ಸಿಗುವಷ್ಟು ಜನ ಸಿಗೋದು ಪ್ರೊಫೆಷ್ನಲ್ ಇರುವವರು. ಹೌದು. ಎಲ್ಲರೂ ಸ್ಟೇಜ್ ಮೇಲೆ ಬಂದವರು ಸಹ ಬಾಡಿ ಬಿಲ್ಡರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಹಾಗೆ ಅದು ಒಂದು ಇಟ್ ಈಸ್ ಅ ಜರ್ನಿ ಆ್ಯಂಡ್ ವೆರಿ ಎಕ್ಸ್ಪೆನ್ಸಿವ್. ಹಾಗೂ ಡಿಟರ್ಮಿನೇಷನ್ ಮತ್ತು ನಿಮ್ಮದು ಪ್ಯಾಷನ್ ಇರಬೇಕು, ಮತ್ತು ನೀವು ಒಂದು ತಪಸ್ಸು ಮಾಡಿದಾಗೆ. ಅಂದರೆ ಈಗ ನೀವು ಬಾಡಿ ಬಿಲ್ಡಿಂಗ್ ಶುರು ಮಾಡಲಿಕ್ಕೆ ಕಾರಣ ಏನು? ಹೇಗೆ ಶುರು ಮಾಡಿದ್ರಿ? ಮೊದಲು ಯಾವ ತರಬೇತಿ ಪಡೆದ್ರಿ? ನಾನು ಫಸ್ಟಿಗೆ ಆ್ಯಥ್ಲೀಟ್ ಆಗಿದ್ದೆ, 100 ಮೀಟರ್ಸ್ ಮಾಡ್ತಿದ್ದೆ. ಸೊ ನ್ಯಾಷನಲ್ ಲೆವೆಲ್ ಕೂಡ ಮಾಡಿದ್ದೇನೆ. ಬಟ್ ಬಾಡಿ ಬಿಲ್ಡಿಂಗಿಗೆ ಬರಲಿಕ್ಕೆ ಮೇನ್ ರೀಸನ್ ಅಂದರೆ ಅಶೋಕ್ ಬಂಗೇರ್ ಅವರು, ಉಡುಪಿಯವರೇ. ಈಗ ಅವರು ಮಣಿಪಾಲಲ್ಲಿ ಜಿಮ್ಮಲ್ಲೇ ಇದೆ ಅವರದ್ದು. ಸೊ ಅವರನ್ನು ಜಸ್ಟ್ ನೋಡಿದ್ದು ನಾನು ರಾಧಾ ಮೆಡಿಕಲ್ಸಲ್ಲಿ ಹೋಗ್ತಿರುವಾಗ ಹಾಗೆ ನೋಡಿದ್ದು. ಅಲ್ಲಿಂದ ನನ್ನ ಏಮ್, ನನಗೂ ಅವ್ರ ಥರ ಆಗಬೇಕಂತ. ಸೊ ದ್ಯಾಟ್ ಈಸ್ ಮೈ ಮೋಟಿವೇಶನ್ ಟು ಸ್ಟಾರ್ಟ್. ಆಮೇಲೆ ಜೆನಿಸಿಸ್ ಜಿಮ್ಮಿಗೆ ಜಾಯ್ನ್ ಆದೆ. ಸೊ ರಾಘು ಸರ್ ಇದ್ದಾರೆ. ಸೊ ಈಗ ಕೂಡ ಅವರು ನಮ್ಮ ಜೊತೆ ಇದ್ದಾರೆ, ನನಗೆ ಸಹಾಯ ಮಾಡ್ತಾ ಇದ್ದಾರೆ ಟ್ರೈನಿಂಗ್ನಲ್ಲಿ. ಅದರಲ್ಲಿದ್ದರೆ ನನಗೆ ಪ್ರೊಫೆಷ್ನಲ್ ಮಾಡಬೇಕಂತ. ಸೊ ಸೆಕೆಂಡ್ ವಾಸ್ ಜೆನಿಸಿಯಾ. ಆಫ್ಟರ್ ದ್ಯಾಟ್ ಕೆಲವು ಜಿಮ್ಮಿಗೆಲ್ಲ ಹೋಗಿ ವರ್ಕೌಟ್. ಈಗ ನನ್ನದೇ ಸ್ವಂತ ಜಿಮ್ ಇದೆ. ಫ್ರಮ್ ಪಾಸ್ಟ್ 8 ಇಯರ್ಸ್ ನನ್ನ ಜಿಮ್ ಇದೆ. ಸೊ ಇಲ್ಲೇ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಜರ್ನಿ. ಈಗ ಬಾಡಿ ಬಿಲ್ಡಿಂಗಲ್ಲಿ ಪ್ರೊಫೆಷ್ನಲ್ ಆಗಿ ಮಾಡ್ಬೋದು ಅಂತ ನೀವು ಅಂದ್ಕೊಂಡ್ರಿ, ಆದರೆ ಮನೆಯವರು ಅದೊಂದು ರಿಯಾಕ್ಷನ್ ಇರ್ತದೆ, ಅಂದರೆ ನಮ್ಮ ಮಕ್ಕಳು ಈ ಕೆಲಸಕ್ಕೆ ಹೋಗ್ಬೇಕು ಅಂತ. ಆದರೆ ಬಾಡಿ ಬಿಲ್ಡಿಂಗ್ ಪ್ರೊಫೆಷ್ನಲ್ ಆಗಿ ಯಾರು ತಗೊಳ್ಳಿಕ್ಕೆ ಹೋಗುದಿಲ್ಲ ಮನೆಯವರು. ನಿಮ್ಮ ಮನೆಯಲ್ಲಿ ಹೇಗಿತ್ತು? ಮನೆಯಲ್ಲಿ ಬಾಡಿ ಬಿಲ್ಡಿಂಗ್ ಅಂತ ಹೇಳೋ ಪ್ರೊಫೆಷ್ನಲಿ ಹೋಗುವಾಗ ಫಸ್ಟಿಗೆ ಇಟ್ ವಾಸ್ ಅ ನೋ. ಸೊ ಮತ್ತು ನಾನು ನನ್ನ ಅಕ್ಕನ ಜೊತೆ ಮಾತಾಡಿ ಶಿ ಕನ್ವಿನ್ಸ್ ಮೈ ಪೇರೆಂಟ್ಸ್. ಸೊ ಅದು ಅವಳು ಹೇಳಿದ ನಂತರ ಸ್ವಲ್ಪ ಅದಕ್ಕೆ ಹೋಲ್ಡ್ ಇತ್ತು. ಮತ್ತು ಆಮೇಲೆ ನನಗೆ ಮೇಯ್ನ್ ಇದ್ದದ್ದು ಇದು ಎಡ್ಯುಕೇಷನ್ ನೀನು ಮಾಡು ಮತ್ತೆ ನೋಡುವ ಅಂತ. ಸೊ ಅದು ನಾನು ಮಾಡಿದ್ದೆ. ಅದು ಮಾಡಿದ ನಂತರ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ ನಂತರ ಸೊ ದೇ ವರ್ ಆಲ್ಸೋ ಓಕೆ ವಿತ್ ದ್ಯಾಟ್. ಕಂಪ್ಲೀಟ್ಲಿ ಓಕೆ ಇನ್ನೂ ಇಲ್ಲ ನನ್ನ ಪೇರೆಂಟ್ಸ್. ಬಿಕಾಸ್ ಅದು ನೋಡಿದರೆ ಅವರಿಗೆ ನಾವು ಮಾಡುವಂಥದ್ದು ನೋಡಿದರೆ, ಈಗ ಏನು ತಿನ್ನಲಿಕ್ಕೆ ಇದ್ದರೂ ನಾನು ನನ್ನ ಶಿಸ್ತಿದ್ದೇ ತಿಂತೇನೆ. ಅಲ್ಲಿ ಎಷ್ಟೇ ಒಳ್ಳೇದು ಏನೇ ಇರಲಿ ನಾವು ತಿನ್ನೋದಿಲ್ಲ. ಅದೆಲ್ಲ ಅವರಿಗೆ ಮನೆಯವರಿಗೆ ಆದ ನಂತರ ಇಷ್ಟೆಲ್ಲ ಮಾಡ್ತೇನೆ ಮನೆಗೆ ಅಂತ ಇವನೇ ಅದು ಅವರದ್ದು, ಅದು ಫೀಲಿಂಗ್. ಬಟ್ ನಮ್ಮದು ಫೀಲಿಂಗ್ ಹಾಗೆ ಅಲ್ಲ. ನಮ್ಮದು ಥಿಂಕಿಂಗೇ ಬೇರೆ ಇರ್ತದೆ. ನಮಗೆ ಏನೋ ಒಂದು ಮಾಡಬೇಕು ಅನ್ನೋದು ಅದೇ ತಿನ್ನೋದು, ಆಮೇಲೂ ತಿನ್ಬೋದು, ಏನು ಮಾಡ್ಬೋದು. ಬಟ್ ಒಂದು ಬಾಡಿ ಬಿಲ್ಡಿಂಗ್ ಅಂದರೆ ಮತ್ತೆ ಅದಕ್ಕೆ ಒಂದು ಏಜ್ ಲಿಮಿಟ್ ಇರ್ತದೆ. ಬಾಡಿ ಅಲ್ಲ, ಮನುಷ್ಯ ಬಾಡಿ ಏಜಿಂಗ್ ಆಗುವಾಗ ನಮ್ಮ ಪರ್ಫಾರ್ಮೆನ್ಸ್ ಡೌನ್ ಆಗ್ತಾ ಬರ್ತದೆ. ಇಟ್ ಈಸ್ ಕಾಮನ್, ಎಲ್ಲರೂ ಓಲ್ಡ್ ಆಗ್ತದೆ. ಸೊ ನಮ್ಮದೊಂದು ಏಮ್ ಉಂಟು, ಅದನ್ನು ಮಾಡುವವರೆಗೆ ನಾವೇನು ಶಿಸ್ತು ಬಿಟ್ಟು ಹೋಗೋದಿಲ್ಲ ಅಂತ. ಈಗ ನೀವು ಫಸ್ಟ್ ದಿನ ಜಿಮ್ಗೆ ಬಂದಾಗ ಮೊದಲ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಫಸ್ಟ್ ದಿನ ಜಿಮ್ಮಿಗೆ ಬಂದು ತಲೆದಿರಿಗೆ ಬಿದ್ದದ್ದು. ಇದ್ದದ ಎಕ್ಸಸೈಸ್ ಎಲ್ಲ ಮಾಡಿ ಜೋಶಲ್ಲಿ.
ಸೊ ಅದೊಂದು ಉಮೇದಲ್ಲ, ಅದು ಮಾಡೋ ಇದು ಮಾಡೋ ಅಂತ. ಗ್ರೌಂಡ್ ಎಕ್ಸಸೈಸ್ ಮಾಡಿಯೇ ತಲೆ ತಿರುಗಿ ಬಿದ್ದು ಮತ್ತೆ ಪಪ್ಪ ಒಂದು ಫ್ರೆಂಡನ್ನು ಕರೆಸಿ ಮನೆಗೆ ಕರ್ಕೊಂಡು ಹೋಗಿದ್ರು ಫಸ್ಟ್ ಖಾಲಿ ಗ್ರೌಂಡ್ ಎಕ್ಸಸೈಸ್ಗೆ. ಗ್ರೌಂಡ್ ಎಕ್ಸಸೈಸ್ಗೆ ಆ ರೀತಿ ಇತ್ತು ಆ ಟೈಮ್ ಇದು ಟ್ರೈನಿಂಗ್ ಲೆವೆಲ್. ಈಗ ಎಲ್ಲ ಹೇಗೆ ಆಗ್ತದೆ, ಇಲ್ಲಿ ಬಂದ ಕೂಡಲೇ ನಮಗೆ ಡಂಬೆಲ್ ಕೊಡಿ, ಅದು ಕೊಡಿ, ಇದು ಕೊಡಿ. ನಾವೇನಾದರೂ ಅದನ್ನು ಸ್ವಲ್ಪ ಲೈಕ್ ದಿಸ್ ಇಸ್ ದ ವೇ ಇಟ್ ಹ್ಯಾಸ್ ಟು ಗೋ ಅದೆಲ್ಲ ಮಾಡಿದರೆ ಎಷ್ಟೋ ಜನ ಮತ್ತೆ ದೇ ವೋಂಟ್ ಕಮ್ ಬ್ಯಾಕ್. ಬಟ್ ನಮ್ಮ ಜಿಮ್ಮಲ್ಲಿ ನಾವು ಏನು ಶಿಸ್ತು ಮೇಂಟೈನ್ ಮಾಡ್ತೇವೆ, ಒಂದು ಫಸ್ಟ್ 2 ವೀಕ್ಸಿಗೆ ಇದೆ ಪ್ಲ್ಯಾನ್, ನೆಕ್ಸ್ಟ್ 2 ವೀಕ್ಸಿಗೆ ಇದೆ ಪ್ಲ್ಯಾನ್, ಆಫ್ಟರ್ ನಂತರ ಒಂದು ಪ್ಲ್ಯಾನ್, ಅದೇ ರೀತಿ ಮಾಡಿಸ್ತಾ ಹೋಗ್ತೇವೆ. ಬಿಕಾಸ್ ನಮಗೆ ಅವ್ರು ಬರ್ತಾರಾ ಇಲ್ವಾ ಸೆಕೆಂಡ್ ಥಿಂಗ್, ಬಟ್ ಅವ್ರು ಬಂದ ನಂತರ ಅವರ ಸೇಫ್ಟಿ ಈಸ್ ಮೋರ್ ಇಂಪಾರ್ಟೆಂಟ್. ಹೌದೌದು. ಸೊ ಫಿಟ್ನೆಸ್ ಅಂತ ಹೇಳ್ಬೋದು, ಬಟ್ ಅದನ್ನು ಕರೆಕ್ಟ್ ಒಂದು ಅಂಡರ್ ಕರೆಕ್ಟ್ ಗೈಡೆನ್ಸ್ ತಗೊಳ್ಳೋದಿದ್ರೆ ಇಟ್ ಈಸ್ ವೆರಿ ಡೇಂಜರಸ್. ಸೊ ಫಿಟ್ನೆಸ್ಸಿಗೆ ನೀವು ಈಗ ಸ್ಪೆಂಡ್ ಮಾಡಿದರೆ ಮುಂದೆ ನೀವು ಹಾಸ್ಪಿಟಲ್ಗೆ ಸ್ಪೆಂಡ್ ಮಾಡೋದು ಕಮ್ಮಿ ಆಗ್ತದೆ ಅಂತ ಹೇಳ್ಬೋದು ಅಷ್ಟೇ. ಈಗ ನಿಮ್ಮದು ಡೈಲಿ ವರ್ಕೌಟ್ ಹೇಗಿರ್ತದೆ, ಅಂದರೆ ಡೈಲಿ ವರ್ಕೌಟ್ ಹೇಗಿರ್ತದೆ, ಕನ್ಸಿಸ್ಟೆನ್ಸಿಗೆ ಎಂತ ಎಲ್ಲ ಮಾಡ್ತೀರಿ? ಈಗ ನಮಗೆ ನೋಡಿ, ನಾನೀಗ ಕಾಂಪಿಟಿಷನ್ ಪ್ರೆಪ್ ಮಾಡಬೇಕಂದ್ರೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 10-11 ಗಂಟೆವರೆಗೆ ನನ್ನದು ಫುಲ್ ಪ್ಯಾಕ್ ಇರ್ತದೆ. ಅಂದರೆ ವರ್ಕೌಟ್, ಡಯಟ್, ಟ್ಯಾನಿಂಗ್, ಕಾರ್ಡಿಯೋ, ವೆಯ್ಟ್ ಟ್ರೈನಿಂಗ್ ಅಂತ ಕಂಪ್ಲೀಟ್ ಇರ್ತದೆ. ಬಟ್ ಈಗ ಜಸ್ಟ್ ಮೇಂಟೈನ್ ಮಾಡಲಿಕ್ಕೆ ಅಂತ ಹೇಳೋದು ನಾನು. ಈಗ ಕಾಮನ್ ಪರ್ಸನ್, ಈಗ ಬೆಳಿಗ್ಗಿನ ಸಂಜೆವರೆಗೆ ಜಾಬಿಗೆ ಹೋಗೋರು ಅಂಥವರಿಗೆಲ್ಲ ಹೇಗೆ ಅಂದರೆ ದಿನಕ್ಕೆ 1 ಗಂಟೆ ಜಿಮ್ ಕೊಡಿ, ಆರ್ ಎನಿ ಅದರ್ ಆ್ಯಕ್ಟಿವಿಟೀಸ್ ವಿಚ್ ವಿಲ್ ಗಿವ್ ಯು ನಿಮಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರುವಂಥದ್ದು. ಬಟ್ ಅಗೇನ್ ಅಂಡರ್ ಪ್ರಾಪರ್ ಗೈಡೆನ್ಸ್. ಎಂತಕ್ಕಂದರೆ ಜಿಮ್ಮಿಗೆ ಬರೋದು ಮಾತ್ರ ಅಲ್ಲ, ನ್ಯೂಟ್ರಿಷನ್ ಲೆವೆಲ್ ನೋಡಬೇಕು ನಾವು, ನ್ಯೂಟ್ರಿಷನ್ ಏನು ತಗೊಳ್ತೇವೆ. ಈಗ ಸುಮ್ಮನೆ ಒಬ್ಬರು ಬಂದು ಕೆಲಸ ಮಾಡಿ ಬಂದರು, ಇಲ್ಲಿ ಬಂದರು ಎಕ್ಸಸೈಸ್ ಮಾಡಿದ್ರು, ಸರಿ ತಿನ್ನೋದಿಲ್ಲ, ಸರಿ ಊಟ ಮಾಡೋದಿಲ್ಲ, ಸರಿ ನೀರು ಕುಡಿಯೋದಿಲ್ಲ, ಅದೆಲ್ಲ ಮತ್ತೆ ಸಮಸ್ಯೆ ಆಗೋದು. ಮತ್ತು ನಾವು ದೂರದ ಜಿಮ್ಮನ್ನು ಅದು ಅಂಥ ರೀತಿದು ಆಗಬಾರ್ದು. ಸೊ ವಾಟ್ ಐ ವಾಂಟ್ ಟು ಟೆಲ್, ನಾಲೆಜ್ ಕೊಡಬೇಕಂದ್ರೆ ಬಂದು ಕರೆಕ್ಟ್ ಗೈಡೆನ್ಸ್ ತಗೊಂಡು ಅದು ABCD ಹಾಗೇ ಹೋಗ್ಬೇಕು. ನಾನು ಎಯಿಂದ ಡೈರೆಕ್ಟ್ ಝಿಗೆ ಹಾರ್ತಾನೆ ಹೇಳಿದರೆ ಆಗೋದಿಲ್ಲ. ಹೌದು. ಸೊ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಒಂದು ಶಿಸ್ತಿದೆ, ಅದೊಂದು ಮಾಡುವ ರೀತಿ ಇದೆ, ಅದನ್ನು ಹಾಗೇ ಮಾಡಬೇಕು. ಈಗ ತುಂಬ ಅಡ್ವಾನ್ಸ್ ಆಗಿದೆ. ಸೊ ಹೇಳಿಕೊಡ್ಲಿಕ್ಕೆ ಸಹ ನಾವು ಹೆಲ್ಪ್ ಮಾಡಲಿಕ್ಕೆ ಇದ್ದೇವೆ. ಸೊ ಹೂಎವರ್ ಈಸ್ ವಿಲ್ಲಿಂಗ್ ಟು ಡೂ ಅದೊಂದು ಶಿಸ್ತಲ್ಲಿ ಅಂಡರ್ ಗೈಡೆನ್ಸ್ ಮಾಡಿದರೆ ಬೆಸ್ಟ್. ಆಗ ಮಾತಾಡುವಾಗ ಹೇಳಿದ್ರಿ, ಮೊದಲು ಜಿಮ್ಗೆ ಬಂದಾಗ ತಲೆ ಸುತ್ತಿ ಬಿದ್ರಿ ಅಂತ ಹೇಳಿ ಫಸ್ಟ್ ಡೇ. ಆಗ ಎಂತ ಬಿಟ್ಟು ಬಿಡೋಣ ಅಂತ, ಸಾಕಪ್ಪ ಇದ್ರೆ ಸಾಹಸ ಅಂತ ಎಣಿಸ್ತಾ? ಅದು ನೀವು ಒಳ್ಳೆ ಕ್ವಶನ್ ಆ್ಯಕ್ಚುಲಿ. ಇದು ಎಷ್ಟೋ ಜನರಿಗೆ ಆಗ್ತದೆ. ಸೊ ನಾನು ನನ್ನದೇ ಎಕ್ಸಾಂಪಲ್ ಅವರಿಗೂ ಕೊಡೋದು. ಈವನ್ ಈಗ ಕೂಡ ನಾವು ಲೆಗ್ ವರ್ಕೌಟ್ ಎಲ್ಲ ಮಾಡಬೇಕಾದ್ರೆ ವಾಮಿಟ್ ಆಗ್ತದೆ. ಅಂದರೆ ನಾವು ಒಂಚೂರು ತಿನ್ನೋದು ಟೈಮ್ ಆಚೆ ಆದರೆ ಡೈಜೆಷನ್ ಆಗೇ ಇಲ್ಲ, ಅದು ಹೆವಿ ಲೆಗ್ ವರ್ಕೌಟ್ ಮಾಡಬೇಕಾದ್ರೆ. ಸೊ ಇಟ್ ವಿಲ್ ಕಮ್ ಔಟ್. ಸೊ ದ್ಯಾಟ್ ಈಸ್ ಓಕೆ, ದ್ಯಾಟ್ ಈಸ್ ನಾಟ್ ಅ ಬಿಗ್ ಥಿಂಗ್. ಬಿಟ್ಟರೆ ಹೋಯ್ತು. ನಾನು ಜಿಮ್ಮಿಗೆ ಜಾಯ್ನ್ ಆದ ದಿವಸ ನಾನು 42 kg ಅಂಡರ್ ವೆಯ್ಟ್. ನಾನು ಹೈಟ್ ಇಷ್ಟೇ ಇದ್ದೆ, 42 kg ಇದ್ದೆ. ಸೊ ಈಗ ನಾನು 90 kg ಇದ್ದೇನೆ. ಸೊ ಅಷ್ಟು ಬಿಲ್ಡ್ ಮಾಡಬೇಕಾದ್ರೆ ಇಟ್ ಟುಕ್ ಲೈಕ್ 23 years ಫಾರ್ ಮೀ. ಮಸಲ್ ಬಿಲ್ಡಿಂಗ್ ಮಾಡೋದಂತ ಹೇಳಿದರೆ ಪ್ರತಿಯೊಂದು ಸೆಲ್, ಪ್ರತಿಯೊಂದು ಟಿಶ್ಯೂ ಬಿಲ್ಡ್ ಆಗಬೇಕು. ಅಂದರೆ ಬಾಡಿಯಲ್ಲಿ ಒಂದು ಡ್ರಾಪ್ ಬ್ಲಡ್ ಆಗಲಿಕ್ಕೆ ಎಷ್ಟು ಟೈಮ್ ಬೇಕು ಹಾಗೆ ಅದು ಬಿಲ್ಡ್ ಆಗೋದು. ಅದು ಓವರ್ ನೈಟ್ ಆಗುವಂಥ ವಿಷಯ ಅಲ್ಲ. ದಟ್ಸ್ ವೈ ಐ ಟೋಲ್ಡ್ ಫಿಟ್ನೆಸ್ ಈಸ್ ಅ ಲೈಫ್ ಸ್ಟೈಲ್. ನಾವು ಬೆಳಿಗ್ಗೆ ಎದ್ದು ಬ್ರಷ್ ಮಾಡಿದ ರೀತಿಯೇ ದಿನಾಲೂ ಒಂದೇ ರೀತಿಯನ್ನು ಮಾಡ್ಕೊಂಡು ಹೋಗೋದು. ಬಿಟ್ಟು ಬಿಡುವಂಥ ಮನಸ್ಸು ಆಗುವವರೆಗೆ ನಾನು ಹೇಳೋದು ಮಾತಂದರೆ ಬಿಟ್ಟರೆ ಹೋಯಿತು. ನಾವು ಮತ್ತೆ ನೆಕ್ಸ್ಟ್ ದಿನ ಬಂದು ಏನು ಮಾಡಿದ್ದೇವೆ ಅದರಿಂದ ಅರ್ಧ ಮಾಡಿ. ಸೊ ಯು ವಿಲ್ ಬಿ ಬೆಟರ್. ಆಗ ಈಗ ನಾನು ಅದೇ ಹೇಳಿದ್ದು, ಗೈಡೆನ್ಸ್ ಹೇಳಿದ್ದು. ನಾವಿದ್ದೇವೆ ಈಗ ಗೈಡ್ ಮಾಡಲಿಕ್ಕೆ. ಆಗ ಏನಿತ್ತು, ನಾನು ಮಾಡ್ತಾ ಹೋದೆ, ನನಗೆ ಅಷ್ಟು ಯಾರು ನಿಲ್ಲಿಸೋರು ಇರಲಿಲ್ಲ. ನಾನು ನನ್ನ ಜೋಶಲ್ಲಿ ಮಾಡ್ತಾ ಹೋದೆ, ಮತ್ತೆ ತಲೆ ತಿರುಗಿದ್ದು. ಆಗ ಟ್ರೈನರ್ ಇರಲಿಲ್ಲ? ಟ್ರೈನರ್ ಇದ್ರು, ಇಲ್ಲ ಅಂತಲ್ಲ. ಬಟ್ ಅದೊಂದು ಫಸ್ಟ್ ಡೇ ಅಂದರೆ ಜೋಶ್ ಗೊತ್ತಾಯ್ತು ನಿಮಗೆ. ಗೊತ್ತಾಯ್ತು. ಅವ್ರು 10 ಹೇಳಿದ್ರೆ ನಾನು 30 ಮಾಡ್ತೇನೆ. ಅವ್ರು 10 ಹೇಳಿ ಅವ್ರು ಬೇರೆ ಸಹ ಟೇಕ್ ಕೇರ್ ಮಾಡಬೇಕು. ನಾನು ಅವರ ಮಿಸ್ಟೇಕ್ ಅಂತ ಹೇಳಿದ್ರು, ಅಬ್ಸಲ್ಯೂಟ್ಲಿ. ಸುಧಾಕರ್ ಸರ್ ಅಂತ ಹೇಳಿದ್ರು, ಅವ್ರು 10 ಮಾಡಲಿಕ್ಕೆ ಹೇಳಿರ್ಬೋದು, ನಾನು 30 ಮಾಡಿರ್ಬೋದು. ಸೊ ನನಗೆ ಅದು ಆಗ್ತದಂತ ಮಾಡಿದ್ದು, ಬಟ್ ಅದು ಆಗೋದಿಲ್ಲ ಅಂತ ನನಗೆ ಫಸ್ಟ್ ಡೇನೇ ಗೊತ್ತಾಯಿತು. ಅದು ಏನು ಸರ್ ಹೇಳ್ತಾರೆ ನಾವು ಮಾಡ್ತಾ ಹೋಗ್ಬೇಕಂತ. ಸೊ ಬಿಟ್ಟು ಬಿಡುವುದು ಇದು ಬರಲೇ ಇಲ್ಲ. ನಾನು ಇನ್ನೂ ಸಹ ಹೇಳ್ತಾ ಇದ್ದೇನೆ, ನಾನು ಈಗ ಸಹ ಬಿಟ್ಟು ಬಿಡುವ ಸೀನ್ ಇಲ್ಲ. ಬಟ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ದೇನೆ, ಟ್ರೈ ಮಾಡ್ತಾ ಇದ್ದೇನೆ. ನನ್ನದೊಂದು ಗೋಲ್ ಇದೆ. ಸೊ ಅದು ರೀಚ್ ಆಗಬೇಕಾದ್ರೆ ಐ ಹ್ಯಾವ್ ಟು ಗೋ ಸ್ಟೆಪ್ ಬೈ ಸ್ಟೆಪ್. ಸೊ ಐ ಆಮ್ ಡೂಯಿಂಗ್ ಇಟ್. ಇನ್ನು ಕೆಲವರು ಎಣಿಸ್ತಾರೆ ಬಾಡಿ ಬಿಲ್ಡಿಂಗ್ ಅಂದರೆ ತುಂಬ ಸುಲಭ ಅಂತ. ಅಷ್ಟು ಸುಲಭ ಇದೆಯಾ? ನಾನು ಸತ್ಯ ಹೇಳಬೇಕಾದ್ರೆ ನನಗೆ ನಾನು ಕಾಂಪಿಟಿಷನ್ ಪ್ರೆಪ್ ಸ್ಟಾರ್ಟ್ ಮಾಡಿದರೆ ತಿಂಗಳಿಗೆ ನನಗೆ ನಿಯರ್ಲಿ 60,000 to 70,000 rupees ಖರ್ಚಿದೆ ನನ್ನ ಬಾಡಿ ಬಿಲ್ಡಿಂಗ್ಗೆ. ಏನು ಸುಲಭ ಹೇಳಿದರೆ ಇದ್ದು ಬಿಟ್ಟು ಸಹ ಅಲ್ಲಿ ಜಿಮ್ ಒಳಗೆ ಕಷ್ಟ ಬಿಡೋದು ಮಾಡಲೇಬೇಕು.
ಇಟ್ ಈಸ್ ನಾಟ್ ಈಸಿ ಬಾಡಿ ಬಿಲ್ಡಿಂಗ್. ನಾನು ಎಷ್ಟು ಜನರು ನೋಡ್ತೇನೆ, ಕಮೆಂಟ್ ಮಾಡ್ತಾರೆ ಜನರು ಸ್ಟೇಜ್ ಮೇಲೆ ನೋಡಿ ಹೇಳ್ತಾರೆ ಅದು ಪೌಡರ್ ಬಾಡಿ, ಇಂಜೆಕ್ಷನ್ ಬಾಡಿ ಅಂತ. ಅದು ಮಿತ್, ಅದಲ್ಲ. ಏನು ಮಾಡ್ತಾರೆ ಏನು ಮಾಡೋದಿಲ್ಲ. ನಮ್ಮ ಜಿಮ್ಮಿಂದ ಒಂದೇ ಕಾಂಪಿಟೇಷನ್ಗೆ ಒಂದು ಸಾರಿ 16 ಜನ ಬಾಡಿ ಬಿಲ್ಡರ್ಸ್ ರೆಡಿ ಆಗಿದ್ದಾರೆ. ಮಿಸ್ಟರ್ ಉಡುಪಿ ಕಾಂಪಿಟೇಷನ್ಗೆ ಪ್ರತಿಯೊಂದು ಗ್ರೂಪಲ್ಲಿ ನಮ್ಮ ಬಾಡಿ ಬಿಲ್ಡರ್ಸೇ ಇದ್ದರು. ಸೊ ಇಟ್ ಈಸ್ ನಾಟ್ ಈಸಿ. ನನ್ನ ಸೈಡಿಂದ ನಾನು ಕಾಂಪಿಟೇಷನ್ ಮಾಡೋದಿದ್ರು ನನ್ನ ಸೈಡಿಂದ ಏನು ಸ್ಯಾಕ್ರಿಫೈಸ್ ಮಾಡಿದೆ, ನನ್ನ ಸೈಡಿಂದ ಏನು ಕೊಟ್ಟಿದ್ದೇನೆ ಅವರಿಗೆ, ಎವ್ರಿಥಿಂಗ್ ಮ್ಯಾಟರ್ಸ್. ಸಪೋರ್ಟ್ ತುಂಬ ಕಮ್ಮಿ ಇದೆ ಬಾಡಿ ಬಿಲ್ಡಿಂಗ್ ಸ್ಪೋರ್ಟಿಗೆ. ವೆನ್ ಯು ಸಿ ಅದರ್ ಸ್ಪೋರ್ಟ್ಸ್ ಕಂಪೇರ್ ಮಾಡಿದರೆ ತುಂಬ ಕಮ್ಮಿ ಇದೆ. ಬಿಕಾಸ್ ಇಟ್ ಈಸ್ ಇಂಡಿವಿಜುವಲ್. ಏನು ಸಿಗ್ತದೆ, ನನಗೆ ಏನು ಬರ್ತದೆ, ಈಗ ಸಪೋರ್ಟ್ ಮಾಡಬೇಕಾದ್ರೆ ವಾಟ್ ವಿಲ್ ಐ ಗೆಟ್ ಔಟ್ ಆಫ್ ಇಟ್ ಅಂತ ಎನ್ನಿಸ್ತಾರೆ. ಬಟ್ ಹಾಗೆ ಅಲ್ಲ, ಸಪೋರ್ಟ್ ಮಾಡಿದರೆ ಒಳ್ಳೇದು. ನಾನು ನನ್ನ ಸೈಡಿಂದ ನಮ್ಮ ಹುಡುಗರಿಗೆ ಎಷ್ಟಾಗ್ತದೆ ಅಷ್ಟು ಮಾಡ್ತೇನೆ. ಏನಿಲ್ಲ ಇದ್ರೂ ನನ್ನ ಹತ್ರ ನಾಲೆಜ್ ಒಂದಿದೆ ದೇವರ ದಯದಿಂದ, ಸೊ ಐ ಗಿವ್ ದೆಮ್. ಬಟ್ ಬಾಡಿ ಬಿಲ್ಡಿಂಗ್ ಈಸ್ ನಾಟ್ ಈಸಿ, ಈಸ್ ನಾಟ್ ಲೆಸ್ ಮನಿ. ಅದು ತುಂಬ ಕಾಸ್ಟ್ಲಿ ಸ್ಪೋರ್ಟ್. ಈಗ ಮಸಲ್ ಬಿಲ್ಡ್ ಆಗಬೇಕಾದ್ರೆ ಖಾಲಿ ವರ್ಕೌಟ್ ಮಾತ್ರ ಅಲ್ಲ, ರೆಸ್ಟ್ ಮತ್ತು ಸ್ಲೀಪು ಕೂಡ ಅಷ್ಟೇ ಮುಖ್ಯ. ಅದು ನಿಮಗೆ ಯಾವಾಗ ಗೊತ್ತಾಯಿತು? ಅದು ಮತ್ತೆ ಎಷ್ಟು ಇಂಪಾರ್ಟೆಂಟ್ ಕೂಡ? ಈಗ ನಾನು ನಿಮಗೆ ಹೇಳಬೇಕಾದ್ರೆ ಸ್ಟಾರ್ಟಿಂಗ್ ಮಾಡಿದಾಗ ನಮಗೆ ಮೊಬೈಲ್ ಫೋನ್ಸ್ ಎಲ್ಲ ಇರಲಿಲ್ಲ. ಸೊ ಪ್ರಾಪರ್ ರೆಸ್ಟ್ ಸಿಗ್ತಾನೆ ಇತ್ತು. ಅದು ತಲೆಗೆ ಅಷ್ಟು ಹೋಗ್ತಿರ್ಲಿಲ್ಲ. ಮತ್ತು ಸ್ಲೋಲಿ ನಾನು ಕಲಿಬೇಕಾದ್ರೆ ವರ್ಕೌಟ್, ಡಯಟ್, ರೆಸ್ಟ್, ಇದು ಮೂರದ್ದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಇರಬೇಕಾದ್ರೆ ನಾವು ಒಂದು ಶಿಸ್ತಲ್ಲಿ ಮೇಂಟೈನ್ ಮಾಡಲೇಬೇಕು. ಅದು ವರ್ಕೌಟ್ 10%, ಅದು 20%, ಇದು 80%, ಅದೆಲ್ಲ ಫಾಲ್ಸ್. ವರ್ಕೌಟ್ 100%, ರೆಸ್ಟ್ 100%, ಡಯಟ್ 100%, ಇದಾದರೆ ಮಾತ್ರ ರಿಸಲ್ಟ್ ಬರೋದು. ರಿಸಲ್ಟ್ ಬರ್ತದೆ. 100% ಬರಬೇಕಾದ್ರೆ ಇದು ಶಿಸ್ತಿರಬೇಕು. ನೀವಾಗ ಶಾಲೆಯಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕಾದ್ರೆ ಇದು ಶಿಸ್ತಿರಬೇಕು. ಪಾಸ್ ಎಲ್ಲರೂ ಆಗ್ತಾರೆ, 1-2 ಜನ ಫೇಲ್ ಆಗ್ಬೋದು. ಬಟ್ ಶಿಸ್ತಲ್ಲಿ 100% ಇಫ್ ಯು ಗಿವ್ ಫಾರ್ ಎವ್ರಿಥಿಂಗ್, ಅದು ನಾನು ಬಾಡಿ ಬಿಲ್ಡಿಂಗಿದ್ದು ಪ್ರೊಫೆಷ್ನಲಿಗೆ ಹೇಳೋದು. ಕಾಮನ್ ಜನರು ಮಾಡುವಾಗ ಏನಿದ್ರು 1 ಅವರ್ ಎಕ್ಸಸೈಸ್ ಮಾಡಿದರು, ಚೆನ್ನಾಗಿ ಊಟ ಮಾಡಿದರು, ದಿನಕ್ಕೆ 3 or 4 ಮೀಲ್ಸ್, ಮತ್ತು ಅಟ್ಲೀಸ್ಟ್ 6 to 7 hours ನಿದ್ರೆ ಬೇಕು. ಈಗ ಆಹಾರದ ಬಗ್ಗೆ ಸಹ ಹೇಳಿದ್ರಿ, ಡಯಟ್ ಮುಖ್ಯ ಅಂತ. ಬಾಡಿ ಬಿಲ್ಡಿಂಗಲ್ಲಿ ಆಹಾರದ ಪಾತ್ರವೇನು? ನಾನು ಅದೇ ಹೇಳಿದಲ್ಲ, ವರ್ಕೌಟ್, ಡಯಟ್, ನಿದ್ರೆ, 3 ಮೇನ್. 3 ಈಕ್ವಲ್ ರೇಷಿಯೋದಲ್ಲಿ ಬಂದಾಗ ಮಾತ್ರ ಬಾಡಿ ಬಿಲ್ಡಿಂಗನ್ನು ಸಕ್ಸಸ್ಫುಲ್ಲಾಗಿ ಮಾಡ್ಬೋದು. ಈಗ ಬಾಡಿ ಬಿಲ್ಡಿಂಗ್ ಬಿಟ್ಟು ಕೆಲವರು ಮನೆ ಆಹಾರದಲ್ಲಿ ಮಸಲ್ ಬಿಲ್ಡ್ ಮಾಡ್ಲಿಕ್ಕೆ ಹೋಗ್ತಾರೆ. ಅದರಲ್ಲಿ ಆಗ್ತದಾ ಅಂತ? ಆಗ್ತದೆ. ಪ್ರೊಫೆಷ್ನಲಿ ಕಾಂಪಿಟೇಷನ್ ಮಾಡಲಿಕ್ಕೆ ಇಲ್ಲ ಅಂದರೆ ಆಗ್ತದೆ. ಪ್ರೊಫೆಷ್ನಲಿ ಕಾಂಪಿಟೇಷನ್ ಮಾಡಲೂಬಹುದು. ವಿನ್ ಆಗೋದನ್ನು ಅಷ್ಟು ನಾವು ತಗೊಳ್ಳದೇ ಇಲ್ಲದಿದ್ದರೆ ಆಗ್ತದೆ. ಮನೆಯ ಆಹಾರ ಸಹ ಕುಕ್ ಮಾಡುವ ರೀತಿಯಲ್ಲಿ ಮಾಡಿದರೆ 100% ಆಗ್ತದೆ. ಬಟ್ ನಮಗೆ ಈಗ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ. ನಿಮ್ಮ ಬಾಡಿ ವೆಯ್ಟಿಗೆ, ಈಗ ನಿಮ್ಮ ಬಾಡಿ ವೆಯ್ಟ್ ಎಷ್ಟಿದೆ? 60 kg ಇದೆ. ನಿಮಗೆ ಆ್ಯಟ್ ದ ಲೀಸ್ಟ್ ದಿನಕ್ಕೆ ಒಂದು 80 grams ಅದು ಪ್ರೋಟೀನ್ ಬೇಕು. ನಾನು ಹೇಳೋದು ನಿಮಗೆ, ನೀವು ಫುಡ್ಡಲ್ಲಿ ಎಲ್ಲ ತಗೊಳ್ಳಿಕ್ಕೆ ನೋಡ್ತೀನಿ. ನಿಮಗೆ ಈಗ ಒಂದು ದಿನ ಏನಾದರೂ ಬ್ಯುಸಿ ಆಯಿತು, ಏನು ತಿನ್ನಲಿಕ್ಕೆ ಆಗಲಿಲ್ಲ, ಆಚೆ ಹೋಗಿ, ಆಗ ನೀವೇನು ಮಾಡ್ತೀರಾ? ನೀವು ಒಂದೇ ದಿನ ಈಗ 80 grams ಪ್ರೋಟೀನಿಗೆ ನಾವು 30 ಮೊಟ್ಟೆ ತಿನ್ನಲಿಕ್ಕೆ ಆಗ್ತದಾ? ಯಾರಿಂದಲೂ ಆಗೋದಿಲ್ಲ. ಮಾಡ್ತಾರೆ ಕೆಲವರು ಬಾಡಿ ಬಿಲ್ಡರ್ಸ್, ಆಗೋದಿಲ್ಲ ಅಂತಲ್ಲ. ಬಟ್ ಅದೆಲ್ಲ ಎಗ್ ವೈಟ್ಸ್ ತಿಂದರೆ ನಿಮಗೆ ಒಂದು ಎಗ್ ವೈಟಲ್ಲಿ ಸಿಗುವಂಥ ಪ್ರೋಟೀನ್ ನಿಮಗೆ ಯು ಹ್ಯಾವ್ ಟು ಈಟ್ 30 eggs, ಅದಾಗೋದಿಲ್ಲ. ಸೊ ಅದಕ್ಕೆ ಪ್ರೋಟೀನ್ ಪೌಡರ್ ನಾವು ತಗೊಳ್ತೀವಿ. ಇವನ್ ಐ ಟೇಕ್ ಪ್ರೋಟೀನ್ ಪೌಡರ್. ನಾನು ಇಷ್ಟು ವರ್ಷದಿಂದ ತಗೊಳ್ತಾ ಇದ್ದೇನೆ, ಮೋರ್ ದೆನ್ 20 years ಆ್ಯಂಡ್ ಟೇಕಿಂಗ್ ಇಟ್. ಪ್ರಾಬ್ಲಮ್ ಏನಾಗೋದಿಲ್ಲ. ಪ್ರಾಬ್ಲಮ್ ಎಲ್ಲಿ ಆಗೋದು? ನೀರು ಸರಿ ಕುಡಿಯೋದಿದ್ರೆ ಸಮಸ್ಯೆ ಆಗೋದು. ನೀರು ಕುಡಿತಾ ಇರಬೇಕು. ಸೊ ಇದು ಫುಡ್ಡಿದು ಇಂಟೇಕ್ ಮಾಡುವಾಗ ನಾವು ಪ್ರೋಟೀನ್ ಬೇಕೇ ಅಂತ ಹೇಳಿ ಪ್ರೊಫೆಷ್ನಲಿ ಮಾಡುವವರಿಗೆ ತಗೊಳ್ಳೇಬೇಕು. ಈಗ ಪ್ರೋಟೀನ್ ಅಂದರೆ ಜನರು ಭಯ ಪಡ್ತಾರೆ, ಅಂದರೆ ಕಿಡ್ನಿ ಪ್ರಾಬ್ಲಮ್ ಬರ್ತದೆ, ಲಿವರ್ ಪ್ರಾಬ್ಲಮ್ ಬರ್ತದೆ ಅಂತ. ಅದೊಂದು ದೊಡ್ಡ ಮಿತ್. ಅದು ನಮಗೂ ಈಗ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಜನಗಳಿಗೂ ಸಹ ಗೊತ್ತಾಗಿದೆ ಆಲ್ಮೋಸ್ಟ್. ಆದರೆ ಇನ್ನೂ ಭಯ ಪಡುವವರಿದ್ದಾರೆ, ಅವರಿಗೆ ಅಂತ ಹೇಳ್ತೀನಿ. ಪ್ರೋಟೀನ್ ಅದು ಏನು ಸಿಗ್ತದೆ ಉಂಟಲ್ಲ, ನಾವೀಗ ಏನು ತಿಂತೇವೆ ದಿನ ಅದೇ ಅದು, ಬಟ್ ಕಂಪ್ರೆಸ್ಡ್ ಫಾರ್ಮ್. ಈಗ ನನಗೆ 30 ಮೊಟ್ಟೆ ತಿನ್ನಲಿಕ್ಕೆ ಆಗೋದಿಲ್ಲ, ನಾನು 1 ಸ್ಕೂಪ್ ಪ್ರೋಟೀನ್ ತಗೊಳ್ತೇನೆ. 1 ಸ್ಕೂಪ್ ಹಾಕಿದ್ರೆ, ನೀರು ಹಾಕಿದ್ರೆ, ಶೇಕ್, ಡ್ರಿಂಕ್, ಈಸಿಯರ್. 30 ಮೊಟ್ಟೆ ನನಗೆ ತಿನ್ನಲಿಕ್ಕೆ ಆಗೋದಿಲ್ಲ. ಸೊ ದ್ಯಾಟ್ಸ್ ಹೌ ಇಟ್ ಈಸ್. ಅದು ಇಟ್ ಈಸ್ ದ ಸೇಮ್ ವಾಟ್ ವಿ ಈಟ್. ಈಗ ಚಿಕನ್, ಫಿಶ್, ಮಟನ್ ಎಲ್ಲ ತಿಂತಾರೆ, ಸ್ಪ್ರೌಟ್ಸ್ ತಿಂತಾರೆ, ಅದು ಬ್ರಾಕ್ಲಿ ತಿಂತಾರೆ, ಬೀನ್ಸ್ ತಿಂತಾರೆ, ವೆಜಿಟೇಬಲ್ಸಲ್ಲಿ ಇದೆ, ಅದರ ಎಲ್ಲದರ ಇದೆ ಪ್ರೋಟೀನ್. ಎಸ್, ಫ್ರೂಟ್ಸಲ್ಲಿ ಸಹ ಇದೆ. ಬಟ್ ನಾವು ಇದನ್ನು ಪ್ರೋಟೀನ್ ಪೌಡರ್ಸ್ ತಗೊಳ್ಳುವಾಗ ಅದು ಸಹ ಈವನ್ ವೆಜಿಟೇರಿಯನ್ ಇದರಲ್ಲೇ ಬರ್ತದೆ.
ಆ್ಯಂಡ್ ಇಟ್ ಈಸ್ ವೆರಿ ಈಸಿ ಟು ಕನ್ಸ್ಯೂಮ್. ನಿಮ್ಗೆ ಇಷ್ಟು ತಿನ್ನಬೇಕಂತಿಲ್ಲ, ಒಂದು ಸ್ಕೂಪ್ ಪ್ರೋಟೀನಲ್ಲಿ ಆಯಿತು. ಬಟ್ ಅದನ್ನು ಫುಡ್ಡಿಗೆ ಬದಲಿಸಿ ತಿನ್ನಲಿಕ್ಕೆ ಇಲ್ಲ. ಇಟ್ ಈಸ್ ನಾಟ್ ಎ ಮೀಲ್ ರಿಪ್ಲೇಸ್ಮೆಂಟ್. ಇಟ್ ಈಸ್ ಜಸ್ಟ್ ಎ ಸಪ್ಲಿಮೆಂಟ್. ನಿಮಗೆ ಒಂದು ಈಗ ವರ್ಕೌಟ್ ಆದ ನಂತರ ಬೆಳಿಗ್ಗೆ ಎದ್ದ ನಂತರ ಫಸ್ಟ್ ಥಿಂಗ್ ಹಾಗೆ ತಗೊಳ್ಳಿ. ನಿಮ್ಮದು ಮೀಲ್ಸ್ ದಿನದ್ದು ತಿಂಡಿ ಊಟ ಮತ್ತು ಸಂಜೆ ಏನೋ ತಿನ್ನೋದು, ರಾತ್ರಿ ಪುನಃ ಊಟ ಮಾಡೋದು, ಅದು ಕಂಟಿನ್ಯೂ ಮಾಡಲೇಬೇಕು. ಅದು ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಅದೇ ಪ್ರೋಟೀನಲ್ಲಿ ಅಡಲ್ಟ್ರೇಷನ್ ಜಾಸ್ತಿ, ಅದರ ಬಗ್ಗೆ ಏನು ಹೇಳ್ತೀರಿ? ಪ್ರೋಟೀನಲ್ಲಿ ಅಡಲ್ಟ್ರೇಷನ್ ಜಾಸ್ತಿ ಅಂತ ನಾವು ಅದನ್ನು ಹೇಳುವಂಥದ್ದು, ಅದನ್ನು ಪ್ರೂವ್ ಎಷ್ಟು ಜನ ಮಾಡ್ತಾರೆ ನಿಮಗೆ ಅದನ್ನು ಪ್ರೂವ್ ಮಾಡಿ. ಈಗ ನಾನು ಅದೇ ಹೇಳ್ತೇನೆ, ನಾನು ತಗೊಳ್ತಾ ಇದ್ದೇನೆ. ಐ ಆಮ್ ದ ಲೈವ್ ಎಕ್ಸಾಂಪಲ್. ಐ ಆಮ್ ಟೇಕಿಂಗ್ ಇಟ್ ಸಿನ್ಸ್ ಮೋರ್ ದೆನ್ 20 years. ನನಗೆ ಹೇರ್ ಫಾಲ್ ಕೂಡ ಆಗೋದಿಲ್ಲ. ಕೆಲವರಿಗೆ ಆಗ್ತದೆ, ಎಂತಕ್ಕಂದರೆ ಅವರು ಅದರ ನಂತರ ಏನು ಮಾಡಬೇಕು ಅದು ಮಾಡೋದಿಲ್ಲ. ನೀರು ಸರಿಯಾಗಿ, ಫಸ್ಟ್ ಥಿಂಗ್ ಈಸ್ ವಾಟರ್ ಇಂಟೇಕ್, ವೆರಿ ಇಂಪಾರ್ಟೆಂಟ್. ನೀರು ಸರಿಯಾಗಿ ಕುಡಿದ್ರೆ ಏನು ತಿನ್ನೋದು ಡೈಜೆಸ್ಟ್ ಆಗ್ತದೆ. ಮತ್ತು ಲೈಫ್ ಸ್ಟೈಲ್ ನಮ್ಮದು, ನಿದ್ರೆ ಮಾಡುವಂಥದ್ದು, ಮತ್ತು ಈ ಎಲ್ಲ ಸ್ಮೋಕಿಂಗ್ ಡ್ರಿಂಕಿಂಗ್ ನೋ, ಅದೆಲ್ಲ ಇಲ್ಲ. ಅದಕ್ಕೆ ಯಾರು ಏನು ಹೇಳೋದಿಲ್ಲ ನೋಡಿ. ಪ್ರೋಟೀನಲ್ಲಿ ಅಡಲ್ಟ್ರೇಷನ್, ಅದರಲ್ಲಿ ಏನುಂಟು, ಇದರಲ್ಲಿ ಏನುಂಟು ಯಾರು ಹೇಳ್ತಾರೆ? ಇದು ಮಾಡ್ತಾನೆ ಹೇಳ್ತಾರೆ ಪ್ರೋಟೀನ್ ಒಳ್ಳೆ ಅಲ್ಲ ಅಂತ. ನನಗೆ ಸಹ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ಮುಖ್ಯವಾಗಿ 2 ಥರದ ಪ್ರೋಟೀನ್ ಬರ್ತದೆ, ವೇ ಮತ್ತು ಪ್ಲಾಂಟ್ ಬೇಸ್ಡ್. ಈಗ ಯಾರಿಗೆ ಯಾವುದು ಉತ್ತಮ? ಅಲ್ಲ, ವೇ ಮತ್ತು ಪ್ಲಾಂಟ್ ಬೇಸ್ಡ್ ಮಾತ್ರ ಬರೋದಲ್ಲ, ಐಸೋಲೇಟೆಡ್ ಬರ್ತದೆ, ಹೌದು, ಅದರಲ್ಲಿ ಥರದ್ದು ಬರ್ತದೆ, ಮತ್ತು ಮಾಸ್ ಗೈನರ್ಸ್ ಬರ್ತದೆ. ಬಟ್ ನಾನು ಪ್ಲ್ಯಾಂಟ್ ಪ್ರೋಟೀನ್ ಆ್ಯಂಡ್ ದಿಸ್ ಪ್ಲ್ಯಾಂಟ್ ಪ್ರೋಟೀನ್ ಇವರು ನಮಗೆ ಬೋವೆಲ್ ಪ್ರಾಬ್ಲಮ್ ಇದ್ದವರಿಗೆ ಅದು ಅವರು ಡಾಕ್ಟರ್ ಹತ್ರ ಸಜೆಸ್ಟ್ ಮಾಡಿಯೇ ತಗೊಳ್ಳುವಂಥದ್ದು ಬೆಸ್ಟ್. ಮತ್ತು ಏನು ಪ್ರೋಟೀನಲ್ಲಿ ಈಗ ನೀವು ಪ್ರೋಟೀನ್ ತಗೊಳ್ಬೇಕಾದ್ರೆ ಅದನ್ನು ಕರೆಕ್ಟಾಗಿ ಸ್ಟಡಿ ಮಾಡಲೇಬೇಕು. ಯಾಕಂದರೆ ಕೆಲವರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರ್ತದೆ. ಸೊ ಅಂಥದ್ದೆಲ್ಲ ಕೆಲವು ಪ್ರೋಟೀನಲ್ಲಿ ಇರ್ತದೆ. ಲ್ಯಾಕ್ಟೋಸ್ ಫ್ರೀ ಅಂತ ಹೇಳಿದರೆ ಅದರಲ್ಲಿ ಅದು ಇಷ್ಟು ದೊಡ್ಡ ಮಾಡಿ ಮೆನ್ಷನ್ ಮಾಡಿಬಿಡ್ತಾರೆ. ಸೊ ದ್ಯಾಟ್ ವಿಲ್ ಬಿ ಸೇಫ್. ಈಗ ಪ್ರೋಟೀನ್ ನಾನು ನನ್ನ ಪೇರೆಂಟ್ಸಿಗೆ ಕೂಡ ಕೊಡ್ತೇನೆ, ಹೈಯೆಸ್ಟ್ ಕ್ವಾಲಿಟಿ ಪ್ರೋಟೀನ್ ಕೊಡ್ತೇನೆ ನಾನು. US is the brand. Like I trust that because I have been using that from so many years, more than 10 years. ನಾನು ಯೂಸ್ ಮಾಡುವಂಥದ್ದೇ ಕೊಡೋದು. ನಾನು ನನ್ನ ಕ್ಲೈಂಟ್ಸಿಗೆ ಸಹ ನಾನು ಯೂಸ್ ಮಾಡುವಂಥದ್ದೇ ಕೊಡೋದು. ಯಾರಿಗೆ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಬಟ್ ಅಗೇನ್ ಇದರ ಜೊತೆ ನೀರು ಸರಿಯಾಗಿ ಕುಡಿದ್ರೆ ಮಾತ್ರ ಸೇಫ್. ಹಾಗಾದರೆ ನೀವು ಹೇಳೋದು ಟ್ರಸ್ಟೆಡ್ ಬ್ರ್ಯಾಂಡ್ ಮತ್ತು ನೀರು ಸರಿ ಕುಡಿಬೇಕು. ಎಕ್ಸಾಕ್ಟ್ಲಿ, ನೀರು ಈಸ್ ಮೇನ್. ನೀರು ನಮಗೆ ಏನು ಮಾಡ್ತಾರೆ, ಫ್ಲಶ್ ಇವನ್ ಬೇಡದೇ ಇದ್ದರೂ ಫ್ಲಶ್ ಔಟ್ ಆಗಿ ಹೋಗ್ತದೆ. ನೀರು ಕುಡಿದೋದು ಕಮ್ಮಿ ಆದರೆ ಮಾತ್ರ ಪ್ರೋಟೀನ್ ವಿಲ್ ಗಿವ್ ಯು ನೆಗೆಟಿವ್ ಎಫೆಕ್ಟ್. ನಾವೀಗ ತಿನ್ನೋದು ಸಹ ನಾರ್ಮಲ್ಲೇ ನಾವು ನಾರ್ಮಲ್ ತಿನ್ನುವಂಥದ್ದು, ದಿನ ತಿನ್ನುವಂಥದ್ದು ತಿಂದು ನೀರು ಕಮ್ಮಿ ಕುಡಿದ್ರೆ ಏನಾಗ್ತದೆ? ಆ್ಯಕ್ನೆ ಬರ್ತದೆ, ಹೇರ್ ಫಾಲ್ ಆಗ್ತದೆ, ಹೈ ಪ್ರೋಟೀನ್ ಫುಡ್ ತಿಂದರೆ. ಈಗ ಪ್ರೋಟೀನ್ ಪೌಡರ್ ನಮಗೆ ಬೇಡ, ಮನೆ ಆಹಾರದಲ್ಲಿ ಯಾವುದು ಉಂಟಂತ ಹೇಳಿದವರಿಗೆ ಬೆಸ್ಟ್ ಮಾಡ್ಬೋದು, ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲ. ನಾನು ಸಹ ಇದನ್ನು ಟ್ರೈ ಮಾಡಿದ್ದೇನೆ. ಒನ್ ಮಂತ್ ಪ್ರೋಟೀನೇ ತಗೊಂಡಿಲ್ಲ, ಮನೆಯದ್ದೇ ಫುಡ್ ತಿಂದದ್ದು. ಆಗ್ತದೆ, ಆಗೋದಿಲ್ಲ ಅಂತ ಅಲ್ಲ. ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ ಎಲ್ಲ ಇದೆ. ಫಿಶ್ ಈಸ್ ವೆರಿ ಗುಡ್. ಫಿಶ್ ಮತ್ತು ನಾನ್ ವೆಜ್ ತಿನ್ನೋರಿಗೆ ಫಿಶ್ ಈಸ್ ಬೆಸ್ಟ್. ಮತ್ತು ವೆಜಿಟೇರಿಯನ್ಸಿಗೆ ಸ್ಪ್ರೌಟ್ಸ್ ಎಲ್ಲ ಇದೆ. ಲೈಕ್ ಈಗ ಹೋಲ್ ಲಾಟ್ ಆಫ್ ಲೈಕ್ ಆಪ್ಷನ್ಸ್ ಇದೆ. ಫಿಶ್ ಈಸ್ ಗುಡ್. ಮತ್ತು ನಮಗೆ ಊರಿದ್ದು ಕೋಳಿ ಸಿಕ್ಕಿದರೆ, ಅದರ ಮಟ್ಟ ಸಿಕ್ಕಿದರೆ ಒಳ್ಳೆಯದು. ಬೆಟರ್ ದೆನ್ ವಾಟ್ ಎವರ್ ವಿ ಗೆಟ್ ಇನ್ ದ ಫಾರ್ಮ್. ಈಗ ಪ್ಲಾಂಟ್ ಪ್ರೋಟೀನ್ ಅಂತ ಹೇಳಿ ವೆಜಿಟೇಬಲಲ್ಲಿ ಪ್ರೋಟೀನ್ ಸಿಗ್ತದೆ ಅಂತ ಹೇಳಿ, ಆದರೆ ಕೆಲವರು ವೆಜಿಟೇಬಲ್ ಪ್ರೋಟೀನ್ ಇಸ್ ನಾಟ್ ಎ ಕಂಪ್ಲೀಟ್ ಸೋರ್ಸ್ ಆಫ್ ಪ್ರೋಟೀನ್ ಅಂತ ಹೇಳ್ತಾರೆ. ಅದರ ಬಗ್ಗೆ ಅದು ಅಗೇನ್ ಡಿಪೆಂಡ್ಸ್ ಆನ್ ಎವ್ರಿ ಇಂಡಿವಿಜುವಲ್. ಕಂಪ್ಲೀಟ್ ಸೋರ್ಸ್ ಆಫ್ ಪ್ರೋಟೀನ್ ನಿಮ್ಮದು ರಿಕ್ವೈರ್ಮೆಂಟ್ ಎಂತ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ಇಟ್ ಈಸ್ ಸೇಫ್. ಅಗೇನ್ ಹೇಳೋದು, ಬೋವೆಲ್ ಸಿಂಡ್ರೋಮ್ ಏನಾದರೂ ಇಶ್ಯೂಸ್ ಇರುವಂಥವರಿಗೆ ಲೈಟ್ ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಈಸ್ ಬೆಸ್ಟ್. ನಮ್ಮ ಜಿಮ್ಮಲ್ಲಿ ಸಹ ಕೆಲವರೆಲ್ಲ ತಗೊಳ್ತಾರೆ. ಸೊ ಫಾರ್ ದೆಮ್ ಇಟ್ ಈಸ್, ಲೇಡೀಸ್ ಎಲ್ಲ ತಗೊಳ್ತಾರೆ, ಫಾರ್ ದೆಮ್ ಇಟ್ ಈಸ್ ಸೇಫ್. ಇಟ್ಸ್ ಗೋಯಿಂಗ್ ಗುಡ್. ಅವರದ್ದು ಡೈಜೆಷನ್ ಸಹ ಒಳ್ಳೆ ಆಗ್ತದೆ. ಈಗ ನಾವು ತಗೊಳ್ಳುವಂಥದ್ದು ಪ್ರೊಫೆಷ್ನಲ್ ತಗೊಳ್ಳುವಂಥ ಪ್ರೋಟೀನ್ ಅದು ಅವರಿಗೆ ಸೂಟ್ ಆಗದಿದ್ದರೆ, ಸೊ ದಿಸ್ ಈಸ್ ಸೇಫ್, ಹಾಗೆ ತಗೊಳ್ಬೋದು. ಹಾಗೆ ಬಟ್ ಪ್ರೊಫೆಷ್ನಲಿ ಎಕ್ಸಸೈಸ್ ಮಾಡುವಂಥ ಹುಡುಗಿಯರು ಕೂಡ ನಾನು ತಗೊಳ್ಳುವಂಥ ಪ್ರೋಟೀನ್ ತಗೊಳ್ತಾರೆ. ಫಾರ್ ದೆಮ್ ಆಲ್ಸೋ ಇಟ್ ವರ್ಕ್ಸ್. ಈಗ ನೀವು ಬಾಡಿ ಬಿಲ್ಡ್ ಮಾಡಬೇಕಾದ್ರೆ ಖಾಲಿ ಪ್ರೋಟೀನ್ ಮಾತ್ರ ಅಲ್ಲ, ಬೇರೆ ಸಪ್ಲಿಮೆಂಟ್ಸ್ ಎಲ್ಲ ತಗೊಳ್ಬೇಕಾಗ್ತದೆ. ಹೌದು, ಕರೆಕ್ಟ್. ಯಾವುದೆಲ್ಲ ತಗೊಳ್ತೀರಿ ನೀವು? ನಾನು ಮಲ್ಟಿವೈಟಮಿನ್ಸ್ ಎಲ್ಲ ತಗೊಳ್ತೇನೆ. ನಾನು ಇವಾಗ ಐ ಸಜೆಸ್ಟ್ ಟು ಅದರ್ಸ್. ಅವರಿಗೆ ಸಜೆಸ್ಟ್ ಮಾಡುವಾಗೆಲ್ಲ ಹೇಳ್ತೇನೆ, ನಾನು ಇದನ್ನು ಸಜೆಸ್ಟ್ ಮಾಡ್ತಾ ಇದ್ದೇನೆ,
ನೀವು ನಿಮ್ಮ ಡಾಕ್ಟ್ರ್ ಹತ್ರ ಕೇಳಿ ತಗೊಳ್ಳಿ. ಆ್ಯಂಡ್ ಎವ್ರಿ ಟೈಮ್ ಇಟ್ ಈಸ್ ಲೈಕ್ ಅವ್ರು ಬಂದು ಅವ್ರ ಡಾಕ್ಟ್ರ್ ಹೇಳಿದರು ಇದೆಲ್ಲ ಬೆಸ್ಟ್ ಅಂತ. ಒಂದು ಹೇಳೋದು ಫಿಶ್ ಆಯಿಲ್ ಹೇಳೋದು ನಾನ್ ವೆಜ್ ತಿನ್ನೋರಿಗೆ, ಇಲ್ಲದ್ರೆ ವೆಜಿಟೇರಿಯನ್ಸ್ಗೆ ಫ್ಲ್ಯಾಕ್ಸೀಡ್ ಆಯಿಲ್, ವೈಟಮಿನ್ D3. ಎಂತಂದರೆ ಈಗ ಸನ್ಲೈಟಿಗೆ ಹೋಗೋದೇ ಕಮ್ಮಿ ಆಗಿದೆ, ಡೆಫಿಷಿಯನ್ಸಿ ಇದ್ದರೆ ವೈಟಮಿನ್ D3 ತಗೊಳ್ಬೋದು. ವೈಟಮಿನ್ E ಈಸ್ ಗುಡ್. ಹಾಗೆ ನಿಮ್ಮದು ಕ್ಯಾಲ್ಸಿಯಂ ಇದ್ದರೂ ಒಳ್ಳೆಯದು. ಪ್ಲಸ್ ಅಗೇನ್ ಮಲ್ಟಿವೈಟಮಿನ್ಸ್ ಎಲ್ಲ ತಗೊಳ್ಳುವಾಗ ನೀರು ವೆರಿ ಇಂಪಾರ್ಟೆಂಟ್. ನೀರು ಕುಡಿದಷ್ಟು ಒಳ್ಳೆಯದು. ಮಲ್ಟಿವೈಟಮಿನ್ಸ್ ತಗೊಳ್ಳೋದು ದಿ ಬೆಸ್ಟ್ ಥಿಂಗ್ ಟು ಡೂ. ಬಟ್ ಆಲ್ವೇಸ್ ಟೇಕ್ ಮಲ್ಟಿವೈಟಮಿನ್ ನಿಮ್ಮದೊಂದು ಮೇಯ್ನ್ ಮೀಲ್ ಆದಮೇಲೆ, ಇದರ್ ಬ್ರೇಕ್ಫಾಸ್ಟ್ ಆರ್ ಲಂಚ್ ಆದ ನಂತರ ತಗೊಳ್ಳುವಂಥದ್ದು ಒಂದು ಸಿಸ್ಟಮ್. ಈಗ ಬಾಡಿ ಬಿಲ್ಡಿಂಗ್ ಅಂದರೆ ಕೆಲವರು ಬಲ್ಕಿಂಗ್ ಹೇಳ್ತಾರೆ, ಕೆಲವರು ಕಟ್ಟಿಂಗ್ ಹೇಳ್ತಾರೆ. ಅದರ ಎರಡರ ವ್ಯತ್ಯಾಸ ಎಂತ? ಮತ್ತು ಈಗ ನಾರ್ಮಲ್ ಆಗಿ ಜನರು ಅದರಲ್ಲಿ ಮಾಡೋದು ತಪ್ಪುಗಳು ಯಾವ್ಯಾವ? ಈಗ ಬಾಡಿ ಬಿಲ್ಡಿಂಗಲ್ಲಿ ನಾವು ಪ್ರೊಫೆಷನಲ್ಸಿಗೆ ಕೇಳ್ತಾ ಇದ್ದೀರಾ ನೀವು, ಸೊ ಅದೇ ರೀತಿಯಲ್ಲಿ ಹೇಳ್ತಾನೆ. ಗೇನಿಂಗ್ ಕಟ್ಟಿಂಗ್ ಅಂತ ಹೇಳಿದರೆ ಆಫ್ ಸೀಸನ್ ಆನ್ ಸೀಸನ್. ಈಗ ಕಾಂಪಿಟೇಷನ್ ಸೀಸನ್ ಬಂದ ನಂತರ ಒಂದು 2 months 3 months ಇರುವಾಗ ಪ್ರೆಪ್ ಸ್ಟಾರ್ಟ್ ಮಾಡಬೇಕು. ಆಗ ಕಟ್ ಡೌನ್ ಸ್ಟಾರ್ಟ್ ಮಾಡೋದು. ಏನು ಕಟ್ ಡೌನ್ ಮಾಡೋದು? ಫ್ಯಾಟ್ ಕಟ್ ಡೌನ್ ಮಾಡೋದು. ಸೊ ನಾವು ಆಫ್ ಸೀಸನಿಗೆ ಏನು ಗೇನ್ ಮಾಡಿರ್ತೇವೆ ವೆಯ್ಟ್, ಅದರಲ್ಲಿ ಓನ್ಲಿ ಮಸಲ್ ಗೇನ್ ಮಾಡಲಿಕ್ಕೆ ಇಂಪಾಸಿಬಲ್ ಅಲ್ಲ, ಮಾಡ್ಬೋದು, ಬಟ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸೊ ಮತ್ತು ಅಫ್ಕೋರ್ಸ್ ಎಲ್ಲರೂ ಮನುಷ್ಯರೇ, ಸೊ ತಿನ್ನುವ ಡಿಸೈರ್ಸ್ ಇರ್ತದೆ, ಸೊ ಎಲ್ಲರೂ ಏನು ಬೇಕಾದರೂ ತಿಂದಿರ್ತಾರೆ, ಸೊ ಫ್ಯಾಟ್ಸ್ ಗೇನ್ ಆಗಿರ್ತದೆ. ಸೊ ಆಫ್ ಸೀಸನ್ ಬಂದ ಕೂಡಲೇ ಫ್ಯಾಟ್ ಕಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಆಗ ಒಂದು ವರ್ಕೌಟ್ ಸಿಸ್ಟಮ್ ಚೇಂಜ್ ಇರ್ತದೆ, ತಿನ್ನುವ ಸಿಸ್ಟಮಲ್ಲಿ ಚೇಂಜ್ ಇರ್ತದೆ, ಏನು ಕಾರ್ಬೋಹೈಡ್ರೇಟ್ಸ್ ತಗೊಳ್ಬೇಕು, ಸಿಂಪಲ್ ಕಾರ್ಬೋಹೈಡ್ರೇಟ್ಸ್, ಕಾಂಪ್ಲೆಕ್ಸ್ ಕಾರ್ಬ್ಸ್, ಅದನ್ನೆಲ್ಲ ಎಷ್ಟು ತಗೊಳ್ಬೇಕು ಎಲ್ಲ ಒಂದು ಲೆಕ್ಕ ಇರ್ತದೆ. ಪ್ರೋಟೀನ್ ಎಷ್ಟು ಇಂಟೇಕ್ ಮಾಡಬೇಕು, ಒಂದು ಬಾಡಿಗೆ ಇಷ್ಟೇ ಪ್ರೋಟೀನ್ ಬೇಕು. ಸೊ ಎಕ್ಸೆಸ್ ಮಾಡಿದ ನಂತರ ಸೊ ಇಟ್ ವೋಂಟ್ ಸ್ಟೇ ಇನ್ ಯುವರ್ ಬಾಡಿ, ಸೊ ಯೂಸ್ಲೆಸ್, ಸುಮ್ಮನೆ ಖರ್ಚು ಮಾಡಿದಾಗೆ ಆಗ್ತದೆ. ಪ್ರೋಟೀನ್ ಇಸ್ ಲೈಕ್ ನಾವು ತಗೊಂಡು ಮತ್ತೆ ಡಿಸ್ಚಾರ್ಜ್ ಮಾಡೋದು, ಇಟ್ಸ್ ನೋ ಪಾಯಿಂಟ್ ಅಲ್ಲ. ಸೊ ಅದಕ್ಕೆ ಒಂದು ಸಿಸ್ಟಮ್ ಇರ್ತದೆ, ಒಂದು ಲೆಕ್ಕ ಇರ್ತದೆ. ಪ್ರತಿಯೊಂದು ಬಾಡಿ ವೇಟ್ ಪ್ರತಿಯೊಂದು ಮನುಷ್ಯರಿಗೆ ಬೇರೆ ಬೇರೆ ಡಿಫ್ರೆಂಟ್. ನಾನು ನೀನು ಒಬ್ಬರೇ ಒಂದೇ ರೀತಿ ಮಾಡುವಾಗಿಲ್ಲ. ಈಗ ನಿಮ್ಮ ಬಾಡಿಗೆ ಬೇರೆಯೇ ಟೈಪ್ ಮಾಡಬೇಕು, ನನ್ನ ಬಾಡಿಗೆ ಬೇರೆಯೇ ಟೈಪ್ ಮಾಡಬೇಕು. ಬಟ್ ಹಾಗೆ ಹೇಳಿದಾಗೆ ಗೇನಿಂಗ್ ಕಟ್ ಡೌನ್ ಹೇಳಿದರೆ ಇಟ್ಸ್ ಆನ್ ಸೀಸನ್ ಆಫ್ ಸೀಸನ್ಗೆ ಬಾಡಿ ಬಿಲ್ಡರ್ಸ್ ಮಾಡುವಂಥದ್ದು. ಫಾರ್ ನೆಕ್ಸ್ಟ್ ಸೀಸನ್ಗೆ ಲಾಸ್ಟ್ ಸೀಸನಿಂದ ಬೆಟರಾಗಿ ಕಾಣಬೇಕು. ಸೊ ಮಸಲ್ ಬಿಲ್ಡ್ ಆಗಬೇಕು. ಮತ್ತು ಕಂಪೇರ್ ಮಾಡ್ತಾರೆ, ಲಾಸ್ಟ್ ಇಯರ್ ಇದು ಫೋಟೋಸ್ ವೀಡಿಯೋಸ್ ನೋಡ್ತಾರೆ, ಈ ವರ್ಷ ಒಳ್ಳೆ ಆಗಿದೆಯಾ, ಇಲ್ಲ ಬಲ್ಕ್ ಆಗಿದೆ, ಸ್ವಲ್ಪ ಕಟಿಂಗ್ಸ್ ಕಮ್ಮಿ ಆಗಿದೆ, ಜಾಸ್ತಿ ಆಗಿದೆ, ಏನು ವರ್ಕೌಟ್ ಚೇಂಜ್ ಮಾಡಬೇಕು, ಏನು ತಗೊಳ್ಬೇಕು, ಅದರಲ್ಲೆಲ್ಲ ಚೇಂಜಸ್ ಬರ್ತದೆ. ಈಗ ಆಲ್ಕೋಹಾಲ್ ಬಗ್ಗೆ ಮತ್ತು ಲೇಟ್ ನೈಟ್ ಪಾರ್ಟಿ ಬಗ್ಗೆ ನಿಮ್ಮದು ಅಭಿಪ್ರಾಯ ಎಂತ? ಆಲ್ಕೋಹಾಲ್ ನಾನು ಐ ಆಮ್ ಅಗೇನ್ಸ್ಟ್ ಆಲ್ಕೋಹಾಲ್. ನಾನು ಯಾರಿಗೂ, ನನ್ನ ಫ್ರೆಂಡ್ಸ್ಗೆ, ನನ್ನ ಕ್ಲೋಸ್ ಇದ್ದವರಿಗೆ ನಾನು ಡೈರೆಕ್ಟ್ ಹೇಳ್ತೇನೆ, ಬೇಡ ಮಾರ ಅಂತ, ನೋ. ಮತ್ತು ಎಲ್ಲರಿಗೆ ನಾನು, ಇಫ್ ಸಂಬಡಿ ಆಸ್ಕ್ ಮೀ ಅಫ್ಕೋರ್ಸ್ ಐ ವಿಲ್ ಸೇ ನೋ, ಬಟ್ ಐ ವಿಲ್ ನಾಟ್ ಸೇ ದಟ್ ಅದನ್ನು ಒಂದು ತಪ್ಪು ಅಂತ ನಾನು ಎಲ್ಲರಿಗೆ ಇದು ಮಾಡಿ ಕಾಂಟ್ರವರ್ಸಿ ಮಾಡಲಿಕ್ಕೆ ನನಗೆ ಇಲ್ಲ. ಅದೇ ಹೇಳೋದು, ಬಿಕಾಸ್ ಸೋ ಮೆನಿ ಪೀಪಲ್ ಆರ್ ಲಿವಿಂಗ್ ಔಟ್ ಆಫ್ ಇಟ್. ಎಷ್ಟೋ ಜನರಿಗೆ ಅದೇ ಬಿಸ್ನೆಸ್ ಇರ್ತದೆ. ಬಟ್ ಯಾವುದನ್ನು ಒಂದು ಲಿಮಿಟಲ್ಲಿಟ್ಟರೆ ಬೆಸ್ಟ್. ಲೇಟ್ ನೈಟ್ ಪಾರ್ಟೀಸ್ ಎಷ್ಟೋ ಜನ ಹೋಗ್ತಾರೆ, ಒನ್ಸ್ ಇನ್ ಎ ವೀಕ್ ಹೋದರು, ದಟ್ ಈಸ್ ಆ್ಯಕ್ಚುಲಿ ಅವರಿಗೆ ದೇ ವಾಂಟ್ ಟು ಡೂ ದ್ಯಾಟ್. ಸೋಷಿಯಲ್ ಹೋಲ್ ವೀಕ್ ಕೆಲಸ ಮಾಡ್ತಾ ಇರ್ತಾರೆ, ಒಂದ್ರ ಓಕೆ. ಬಟ್ ಎವ್ರಿ ಡೇ ಹೋಗೋದು ಕಂಟಿನ್ಯೂಸ್ಲಿ ನೋ ಗುಡ್. ಎವ್ರಿಥಿಂಗ್ ಇನ್ ಅ ಲಿಮಿಟ್ ಈಸ್ ಓಕೆ, ಬಟ್ ನಾಟ್ ಫಾರ್ ಅ ಪ್ರೊಫೆಷನಲ್ ಬಾಡಿ ಬಿಲ್ಡರ್. ಇಫ್ ಹಿ ಈಸ್ ಅ ಪ್ರೊಫೆಷನಲ್ ಬಾಡಿ ಬಿಲ್ಡರ್, ನೋ ಲೇಟ್ ನೈಟ್ ಪಾರ್ಟೀಸ್, ನೋ ಡ್ರಿಂಕಿಂಗ್, ನೋ ಸ್ಮೋಕಿಂಗ್. ಇದು ಮಾಡಿದರೆ ಸ್ಕಿನ್ನಿದ್ದು ಕ್ವಾಲಿಟಿಯಲ್ಲೇ ಚೇಂಜ್ ಬರ್ತದೆ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅ ಬಾಡಿ ಬಿಲ್ಡರ್. ಸ್ಟೇಜ್ ಮೇಲೆ ಇರುವಾಗ ಸ್ಕಿನ್ನಿದ್ದು ಕ್ವಾಲಿಟಿ ಚೇಂಜ್ ಆಗುವಾಗ ನೋಡಿದರೆ ಗೊತ್ತಾಗ್ತದೆ. ನೀವು ಆಗ ಹೇಳಿದ್ರಿ, ನೀವು ಮೊದಲು ಜಿಮ್ ಜಾಯ್ನ್ ಆದಾಗ ಟ್ರೈನರ್ 10 ಹೇಳಿದರೆ 30 ರೆಪ್ ಮಾಡ್ತಿದ್ದೆ ಅಂತ. ಹಾಗೆ ಈಗ ಹೊಸ ಹುಡುಗರು ಹಾಗೆ ಮಾಡ್ತಾರೆ. ಬೇರೆ ಯಾವುದೆಲ್ಲ ತಪ್ಪೆಲ್ಲ ಮಾಡ್ತಾರೆ ಅಂದರೆ ಏನು, ನಾನು ನಮ್ಮ ಜಿಮ್ಮಲ್ಲಿ ಏನು ಮೆಷಿನ್ಸ್ ಇನ್ಸ್ಟಾಲ್ ಮಾಡಿದ್ದೇನೆ ಅಂದರೆ, ಅವರಿಗೆ ಅದರಲ್ಲಿ ಅವರು ತಪ್ಪು ಮಾಡಲಿಕ್ಕೆ ಹೋದರು, ಅದು ಮೆಷಿನ್ ಡ್ಯುಯಲ್ ಆಕ್ಸೆಸ್ ಮೆಷಿನ್. ಸೊ ಅದು ಅದರ ಆ್ಯಂಗಲಲ್ಲೇ ಹೋಗುವಂಥದ್ದು. ಸೊ ನಾವು ಅವರಿಗೆ ಫ್ರೀ ವೇಟ್ಸ್ ಕೊಡೋದಿಲ್ಲ. ನಮಗೆ ಯಾರು ಹಾಗೆ ಕೆಲವರು ಅನ್ನಿಸ್ತದೆ, ಸೊ ಈ ಹುಡುಗ ಕೇಳೋದಿಲ್ಲ ಹೇಳಿದ್ದು, ಅವನಷ್ಟಿಗೆ ಏನಾದರೂ ಒಂದು ಮಾಡ್ತಾನಂತ. ಸೊ ವಿಲ್ ಪುಟ್ ಹಿಮ್ ಆನ್ ಟು ದ್ಯಾಟ್ ಮೆಷಿನ್, ಸೊ ದ್ಯಾಟ್ ಅವನಿಗೆ ಇಂಜುರಿ ಏನಾಗೋದಿಲ್ಲ, ಅವನ ಸೇಫ್ಟಿಗೆ. ಸೊ ಮತ್ತು 10 ಹೇಳಿದರೆ 20 ಮಾಡೋದು 30 ಮಾಡೋರು, ವಿ ಕ್ಯಾನ್ ನಾಟ್ ಹೆಲ್ಪ್ ಇಟ್ ಅನ್ಲೆಸ್ ದೇ ಆರ್ ಪರ್ಸ್ನಲ್ ಟ್ರೈನರ್ಸ್ ಇದ್ದರೆ ನಿಂತು ಮಾಡಿಸ್ತಾರೆ. ಜನರಲ್ ಟ್ರೈನಿಂಗ್ ಇರಬೇಕಾದ್ರೆ ಮಾಡ್ತಾರೆ, ದೇ ಹ್ಯಾವ್ ಟು ಸಿ ಅದರ್ಸ್ ಆಲ್ಸೋ. ಈಗ ನಾನು ನನ್ನದೇ ಎಕ್ಸಾಂಪಲ್ ಕೊಟ್ಟಾಗೆ, ಸರ್ ನನಗೆ ಹೇಳಿದರು, ನಾನು ಜಾಸ್ತಿ ಮಾಡಿದ್ದೆ, ಸರ್ 10 ಜನರನ್ನು ನೋಡಬೇಕು.
ಹೌದೌದು. ಸೊ ಅಂಥವರಿಗೆ ನಾನು ಆ್ಯಕ್ಚುಲಿ ಏನಾಗಿದೆ, ವಾಟ್ ಎವರ್ ದ ಟ್ರೈನರ್ಸ್ ಇಸ್, ಲಿಸನ್ ಟು ಹಿಮ್, ಬಿಕಾಸ್ ಹೀ ಈಸ್ ದ ಟ್ರೈನರ್, ಹಿ ನೋಸ್ ವಾಟ್ ಇಟ್ ಇಸ್. ಅವ್ರಿಗೆ ಏನಂತ ಗೊತ್ತಿದ್ದೇ ಅವ್ರು ನಿಮಗೆ ಇಷ್ಟೇ ಮಾಡಿ ಅಂತ ಹೇಳೋದು. ಎಷ್ಟೋ ಜನ ಬರ್ತಾರೆ, ನನಗೆ ಸಾಕೇ ಆಗಲಿಲ್ಲ. ನಾವು ಜಿಮ್ಮಲ್ಲಿ ಸಾಕು ಮಾಡಿಸೋದಲ್ಲ, ಜಿಮ್ಮಲ್ಲಿ ನಿಮಗೆ ಏನು ನಿಮ್ಮ ಬಾಡಿಯನ್ನು, ನಮಗೆ ಈಗ ನಿಮ್ಮನ್ನು ನೋಡಿದ ಕೂಡ ಗೊತ್ತಾಯ್ತು, ಓಕೆ ಇವರಿಗೆ ಇದಾಗಬೇಕು, ಬಟ್ ಸ್ಟಿಲ್ ನಾವು ಕೇಳ್ತೇವೆ ನಿಮಗೆ ನಿಮ್ಮ ಗೋಲ್ ಏನು. ನೀವಿದ್ರೆ ಓಕೆ ಸರ್ ನಾವು ಹೀಗೆ ಲೆಟ್ಸ್ ವರ್ಕ್ ಆನ್ ಇಟ್ ದಿಸ್ ವೇ ಅಂತ. ಸೊ ನಾನು ಹೇಳಿದ್ದು ಕೇಳಿ ಅದರ ಅವರು ಟ್ರೈನರ್ ಹೇಳಿದ್ದನ್ನೇ ಫಾಲೋ ಮಾಡ್ತಾ ಹೋದರೆ ದೇ ವಿಲ್ ಗೆಟ್ ಗುಡ್ ರಿಸಲ್ಟ್ಸ್ ಆಲ್ಸೋ ಆ್ಯಂಡ್ ಇನ್ ಟೈಮ್. ಈಗ ಅದೇ ಕೆಲವರು ಹೇಳಿದ್ರು ಕೇಳದವ್ರು ಇರ್ತಾರೆ ಅಂತ ಹೇಳಿದ್ರು. ಈಗ ಹೊಸ ಹುಡುಗರಿಗೆ ಮೈಂಡ್ ಸೆಟ್ ಎಷ್ಟು ಮುಖ್ಯ ಆಗ್ತದೆ ಇದರಲ್ಲಿ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಅವ್ರು ಏನಾಗ್ತದೆ, ಒಂದು ಒಳ್ಳೆ ಮೂವಿ ರಿಲೀಸ್ ಆಯಿತು, ಒಳ್ಳೆ ಬಾಡಿಯವ್ರು ಬಂದರು, ಜಿಮ್ಗೆ ಜಾಯ್ನ್ ಆಗ್ತಾರೆ, ಇಲ್ಲ ಹೇಳೋದಿಲ್ಲ. ಬಟ್ ಫಸ್ಟ್ ಡೇ ಏನೇನು ಮಾಡ್ತಾರೆ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಮೈ ಕೈ ನೋವು ಆಗ್ತದೆ, ಆಗೋದಿಲ್ಲ ಅಂತಲ್ಲ, ಬಿಕಾಸ್ ದ್ಯಾಟ್ ಈಸ್ ಸಮಥಿಂಗ್ ನ್ಯೂ ನಿಮ್ಮ ಬಾಡಿಗೆ. ಸಿಂಪಲ್, ಈಗ ಒಂದು ಹೊಸ ವೈರಸ್ ಬಂದರೆ ಶೀತ ಬಂದಾಗೆ ಅದೇನೋ ಹೊಸತಾಯ್ತಲ್ಲ, ಮೈ ಕೈ ನೋವು ಇರ್ತದೆ. ನಾವು ಅವರಿಗೆ ಕರೆಕ್ಟ್ ಹೇಳ್ತೇವೆ, ನಾಳೆ ಬರಲೇಬೇಕು, ಸ್ವಲ್ಪ ನೋವು ಇರ್ಬೋದು, ಸ್ಟ್ರೆಚ್ ಮಾಡಿದರೆ ಸರಿ ಆಗ್ತದೆ, ಹೋಗುವಾಗ ಸ್ಟ್ರೆಚ್ ಮಾಡಿಸಿ ಕಳಿಸ್ತೇವೆ. ಬಟ್ ಆ ಮೈಂಡ್ ಸೆಟ್ ಅವರು ಇಟ್ಕೊಂಡು ನಾನು ಏನಾದರೂ ಬಿಡೋದಿಲ್ಲ ಅಂತ ಇದ್ದರೆ, ಇಫ್ ದೇ ಕಂಟಿನ್ಯೂ ಇಟ್ ವಿಲ್ ಲಾಸ್ಟ್ ಫಾರ್ ಮೇ ಬಿ ಅ ವೀಕ್. ಆನಂತರ ಯು ವಿಲ್ ಬಿ ಕಂಫರ್ಟೇಬಲ್, ಯು ವಿಲ್ ಗೆಟ್ ದ ಪಂಪ್. ನಿಮಗೆ ಇದು ಕಿಕ್ ಉಂಟಲ್ಲ, ಎಲ್ಲ ಯಾವ ಕಿಕ್ಕಿಂತ ಸಹ ಬೆಸ್ಟ್ ಇದು. ಈಗ ಬಾಡಿ ಬಿಲ್ಡಿಂಗ್ ಅಂತ ಅಲ್ಲ, ಈಗ ಯಾವುದೇ ವರ್ಕೌಟ್ ಇರಲಿ ಟ್ರೈನರ್ ಒಂದು ಮುಖ್ಯ ಪಾತ್ರ ವಹಿಸ್ತಾರೆ. ಈಗ ಟ್ರೈನರ್ ಇಲ್ಲದೆ ವರ್ಕೌಟ್ ಎಲ್ಲ ಮಾಡಿದರೆ ಎಷ್ಟು ರಿಸ್ಕ್ ಇರುತ್ತೆ? ಲೈಫ್ ರಿಸ್ಕೇ ಇರ್ತದೆ. ನೀವು ನೋಡಿದ್ದೀರಲ್ಲ ವೀಡಿಯೋಸ್, ನಾನು ನಿಮಗೆ ಹೇಳಬೇಕಂತೆಲ್ಲ ರೀಲ್ಸಲ್ಲಿ ಬರ್ತಾ ಇರ್ತದೆ. ಏನೋ ವೆಯ್ಟ್ ಹಾಕ್ತಾರೆ, ಕೈಕಾಲು ಮುರ್ಕೊಳ್ತಾರೆ, ಕುತ್ತಿಗೆ ಮೇಲೆ ಹಾಕೊಳ್ತಾರೆ, ಇಲ್ಲಿ ಚೆಸ್ಟ್ ಮೇಲೆ ಹಾಕೊಳ್ತಾರೆ ವೆಯ್ಟ್ ಎಲ್ಲ. ಇಟ್ ಈಸ್ ಲೈಕ್ ಏನು ಹೇಳೋದು, ಮತ್ತೆ ಇಲ್ಲವೇ ಆದರೆ ಸ್ಕ್ವಾಟ್ಸ್ ಮಾಡೋದು. ಅದೇ ಸಹ ಒಂದು ವಿಡಿಯೋ ಬಂದಿತ್ತು, ಸಮ್ ವೆರಿ ಯಂಗ್ 16 ಏಜ್ 17 ಏಜ್, ಹಿಂದೆ ಒಬ್ಬರು ಸಪೋರ್ಟಿಗೆ ಇದ್ದರು, ಅವರದ್ದೊಂದು ಮಿಸ್ಟೇಕ್ ಆಯಿತು. ಅದು ರ್ಯಾಕ್ ಒಳಗೆ ಮಾಡಬೇಕು, ಅದೆಲ್ಲ ಇದೆ. ಒಂದು ಸ್ಕ್ವಾಟಿದು ರ್ಯಾಕ್ ಇರ್ತದೆ, ಅದಕ್ಕೆ ಸ್ಟ್ಯಾಂಡ್ ಇರ್ತದೆ, ಅದರ ಒಳಗಡೆನೇ ಮಾಡಬೇಕು. ಏನಾದರೂ ನಾನು ಎತ್ತಲಿಕ್ಕೆ ಆಗದೆ ಬಿಟ್ಟರು, ಸೊ ಬಾರ್ ವಿಲ್ ಹೋಲ್ಡ್ ಆನ್ ಟು ದ್ಯಾಟ್ ಸ್ಟ್ಯಾಂಡ್, ನನ್ನ ಕುತ್ತಿಗೆ ಮೇಲೆ ಬೀಳುದಿಲ್ಲ. ಸೊ ಅಂಥದ್ದೆಲ್ಲ ಸೇಫ್ಟಿ ಇದೆ. ಈಗ ಇದ್ದು ಸಹ ನೆಗ್ಲೆಕ್ಟ್ ಮಾಡಲೇಬಾರ್ದು. ಅಫ್ಕೋರ್ಸ್ ಟ್ರೈನರ್ಸ್ ಇರುವಾಗ ಟ್ರೈನರ್ಸ್ ಅದನ್ನು ಸಜೆಸ್ಟ್ ಮಾಡ್ತಾರೆ, ಅದರ ಒಳಗಡೆ ಮಾಡಿ ಸೇಫ್ ಅಂತ. ಸೊ ಟ್ರೈನರ್ ಇದ್ದು ವರ್ಕೌಟ್ ಮಾಡಿದರೆ ನಮಗೆ ಸೇಫ್. ಈಗ ವರ್ಕೌಟಿಂದ ಮಾನಸಿಕ ಆರೋಗ್ಯಕ್ಕೆ ಎಂಥ ಪ್ರಯೋಜನ ಉಂಟು? ತುಂಬ ಪ್ರಯೋಜನ ಇದೆ. ನಾನು ಇಲ್ಲಿ ನಮ್ಮ ಜಿಮ್ಮಿಗೆ ಎಷ್ಟೋ ಜನ ಜಾಯ್ನ್ ಅವ್ರು ಬಂದು ಅವ್ರು ಡೈರೆಕ್ಟ್ ಹೇಳ್ತಾರೆ, ನನಗೆ ಮೆಂಟಲ್ ಪೀಸ್ ಬೇಕು ಫಸ್ಟ್ ಆಫ್ ಆಲ್. ಇಲ್ಲಿ ಹೇಗೆ ನಿಮಗೆ ಫೀಲ್ ಅಂತ ನಾನು ಕರೆಕ್ಟ್ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕಿದ್ರೆ, ನಾವು ಶಾಲೆಗೆ ಹೋಗುವ ಹೇಗೆ ಫೀಲ್ ಇತ್ತು ಆ ಫೀಲ್ ಇದೆ ಜಿಮ್ಮಲ್ಲಿ. ವಿಲ್ ಲಾಫ್ ಸೋ ಮಚ್, ಎಂಜಾಯ್ ಮಾಡ್ತೇವೆ, ಎಕ್ಸಸೈಸ್ ಮಾಡ್ತೇವೆ. ಇಟ್ಸ್ ಲೈಕ್ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಟುಗೆದರ್. ಇಟ್ಸ್ ವೆರಿ ನೈಸ್. ಸೊ ನನಗೆ ಸಂಡೇ ಬಂದರೆ, ಇವತ್ತು ಈ ಸಂಡೇ ನೀವು ಒಂಚೂರು ಮಾಡ್ತಾ ಇದ್ದೀರಾ, ಸೊ ಐ ಆಮ್ ಇನ್ ಜಿಮ್, ಇಲ್ಲೇ ನಾವು ರೆಸ್ಟ್ ಮಾಡ್ತೇವೆ. ಬಟ್ ರೆಸ್ಟ್ ಮಾಡುವಾಗ ಸಹ ಇಲ್ಲೇ ಜಿಮ್ಮೇ ಎಳಿತದೆ. ಸೊ ಜಿಮ್ಮಿಗೆ ಬರೋದಂತ ಹೇಳಿದರೆ ನಮಗೆ, ಈಗ ನನ್ನದೇ ಜಿಮ್ ಆಗಿ ಇಟ್ಸ್ ಅ ಗುಡ್ ಥಿಂಗ್. ಈಗ ಒಂದು 50 ಜನ 100 ಜನ ಬರ್ತಾರೆ, ಬೇರೆ ಬೇರೆ ಟೈಪ್ ಜನ ಬರ್ತಾರೆ. ಸೊ ಇಟ್ಸ್ ಅ ಸ್ಕೂಲ್ ಕೈಂಡ್ ಆಫ್ ಫೀಲಿಂಗ್. ನಾವು ಸ್ಕೂಲಲ್ಲಿ ತುಂಬ ಎಂಜಾಯ್ ಮಾಡಿದೆ. ಸೊ ಅದೇ ಫೀಲಿಂಗ್ ಇದೆ. ಈಗ ನೀವು ಜಿಮ್ಗೆ ಬರ್ತಿದ್ರಿ, ನಿಮಗೆ ಖುಷಿ ಆಗ್ತದೆ, ಆದರೆ ಮೊದಲು ಫಸ್ಟಿಗೆ ಇಲ್ಲಿ ಬರಬೇಕಂತ ಹೇಗೆ ಅನ್ನಿಸ್ತು? ಅಂದರೆ ಎಂಥ ಪ್ರೇರಣೆ ನೀಡ್ತು? ನನಗೆ ಆ್ಯಕ್ಚುಲಿ ನಾನು ಬಾಡಿ ಬಿಲ್ಡಿಂಗ್ ಅಂತ ಸೇರಿದಲ್ಲ ಜಿಮ್ಮಿಗೆ ಹೋಗಬೇಕು ಅಂದರೆ ಫಿಟ್ನೆಸ್ ಅಂದರೆ ಎಂತ, ಮುಂಚೆ ಒಂದು ಬೈಸೆಪ್ಸ್, ಅದು ಚೆಸ್ಟ್ ಬೈಸೆಪ್ಸ್ ಅಂತ, ಅದೇ ಲೈಕ್ ಇನ್ ಕಾಮನ್ ವರ್ಡ್ಸ್ ಐಮ್ ಟೆಲಿಂಗ್ ಯು. ಅದು ಹಾಗೆ ಅಂತಲೇ ನಾವು ಜಾಯ್ನ್ ಆದದ್ದು. ಬಟ್ ದೆನ್ ಸ್ಲೋಲಿ ಆ್ಯಸ್ ಐ ಟೋಲ್ಡ್ ಯು, ಸ್ಟೆಪ್ ಬೈ ಸ್ಟೆಪ್ ಒಂದು ಹೋಗಿ ಒಂದು ಪ್ರೊಫೆಷ್ನಲ್ ಈಗ ಆಗಿದ್ದೇನೆ ದೇವರ ದಯದಿಂದ. ಮೊದಲು ಜಿಮ್ಗೆ ಸೇರುವಾಗ ಶರೀರದ ಆಕಾರ ಹೇಗಿತ್ತು? ಆಗ ಹೇಳಿದ್ರೆ ಎಷ್ಟು, 40 kg? 42 kg ಇದ್ದದ್ದು. ಮತ್ತೆ ಜಸ್ಟ್ ಸ್ಕಿನ್ ಆ್ಯಂಡ್ ಬೋನ್. ಮತ್ತೆ ಗ್ರೋ ಮತ್ತೆ ಸ್ಲೋಲಿ ಅದು ಫುಡ್ ಇಂಟೇಕ್ ಆಗಲಿ, ಅದು ಎಕ್ಸಸೈಸ್ ಮಾಡಿದ ನಂತರ ಯು ಫೀಲ್ ಲೈಕ್ ಈಟಿಂಗ್. ಹಾಗೆ ಫುಡ್ ಇಂಟೇಕ್ ಆಗಲಿ ಜಾಸ್ತಿ ಆಗುವಾಗ ಚೂರು ಇಂಪ್ರೂವ್ಮೆಂಟ್ ಕಾಣುವಾಗ, ಸೊ ನಮಗೆ ಸಹ ಒಂದು ಎಂಥೂಸಿಯಾಸಮ್ ಆಗ್ತದೆ, ಹೋಗಿ ಇನ್ನೂ ಜಾಸ್ತಿ ಮಾಡಬೇಕಂತ. ಸೊ ಅದೇ ನಮಗೆ ಪ್ರೇರಣೆ, ಮಾಡ್ತಾ ಹೋಗಿ ನನ್ನ ಬಾಡಿಯೇ ನನಗೆ ಮೇನ್ ಮೋಟಿವೇಶನ್. ವೆನ್ ಯು ಸ್ಟಾರ್ಟೆಡ್ ಚೇಂಜಿಂಗ್, ಯು ಫೀಲ್ ಲೈಕ್ ಡೂಯಿಂಗ್ ಮೋರ್. ಏನಾದರೂ ಸ್ವಲ್ಪ ಜಾಸ್ತಿ ಮಾಡು, ಏನಾದರೂ ಇನ್ನೂ ಸ್ವಲ್ಪ ಬೆಟರ್ ಮಾಡುವ ಅಂತ. ಇನ್ನೀಗ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ಗೆ ಹೋಗ್ತಿದ್ದೆ,
ಮೊದಲು ಸ್ಟೇಜ್ ಅನುಭವ ಹೇಗಿತ್ತು ನಿಮ್ಮದು? ಫಸ್ಟ್ ಟೈಮ್ ನಾನು ಹೋದಾಗ ಒಂದು 4 ಪೋಸ್ ಮಾಡಿಸಿದ್ರು ಫಸ್ಟ್ ರೌಂಡಲ್ಲೇ ಹೊರಗೆ. ಸೊ ಇಟ್ ವಾಸ್ ಹಾರ್ಡ್ಲಿ ಸಮ್ 4-5 ಮಿನಿಟ್ಸಲ್ಲಿ ಸ್ಟೇಜ್ ಮೇಲೆ ಇದ್ದೆ. ಬಟ್ ದೆನ್ ಸ್ಟೇಜ್ ಮೇಲೆ ಸಿಂಗಲ್ ಪೀಸ್ ಆಗಿ ಹೋಗಲಿಕ್ಕೆ ದಮ್ ಬೇಕು. ಈಗ ಬಾಡಿ ಒಳ್ಳೇದಿರುವಾಗ ಅಷ್ಟಿದಾಗೋದಿಲ್ಲ. ನಾವು ಫಸ್ಟ್ ಟೈಮ್ ಎಲ್ಲ ಮಾಡಬೇಕಾದ್ರೆ ಇಟ್ ವಾಸ್ ನಾಟ್ ಸೋ ಗುಡ್, ಬಟ್ ನಮಗೆ ನಾವು ಗುಡ್. ಹಾಂ, ಅಲ್ಲಿ ಕಾಂಪಿಟೇಷನಲ್ಲಿ ಹೋಗುವಾಗ ಎಲ್ಲರನ್ನು ನೋಡಬೇಕಾದ್ರೆ ಬಟ್ ಹೋಗಿ ಆಗಿದೆ. ಸ್ಟೇಜ್ ಮೇಲೆ ಹೋಗೋದೇ ಸರ್ ಬಿಡೋದಿಲ್ಲ. ಸೊ ಬಟ್ ಇಟ್ ಈಸ್ ಒಂದು ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಬಟ್ ನನಗೆ ಥ್ಯಾಂಕ್ಫುಲಿ ನಾನು ಫಸ್ಟ್ ಕಾಂಪಿಟೇಷನ್ ಮಾಡುವಾಗ ನಾನು ನನ್ನ ಫ್ರೆಂಡ್ ಜೊತೆಗೆ ಇದ್ದೆ. ಸೊ ಅದೊಂದು ನನಗೆ ಸಪೋರ್ಟ್ ಆಗೇ ಆಯಿತು. ಬಟ್ ಸ್ಟೇಜ್ ಫಿಯರೆನ್ಸ್ ಇರುವಂಥದ್ದುಂಟಲ್ಲ, ಅದು ಕಾಮನ್ ಫಾರ್ ಎವ್ರಿ ಒನ್. ಬಟ್ ಈಗ ನಾನು ಏನು ಹೇಳ್ತಿದ್ದೇನೆ ಅಂತ ಹೇಳಿದರೆ, ನಮಗೆ ಆಪ್ಷನ್ ಹೇಗಿದೆ ಅಂದರೆ, ಈಗ ಒಬ್ಬರು ಬಂದರೆ ಅವರನ್ನು ಒಂದು ಚಂದ ಕಾಣುವ ಹಾಗೆ ಮಾಡಿಯೇ ನಾನು ಸ್ಟೇಜಿಗೆ ಕಳಿಸೋದು. ನನ್ನ ಬಾಡಿ ಬಿಲ್ಡರ್, ನನ್ನ ಪರ್ಸನಲ್ ಹೇಳಿದ್ದು ನಾನು ನೀನು ಜಸ್ಟ್ ಒಂದು ಎಕ್ಸ್ಪೀರಿಯನ್ಸಿಗೆ ಹೋಗಿ ಬಾ, ನೋ. ಸ್ಟೇಜ್ ಮೇಲೆ ಹೋದ ಮೇಲೆ ಯು ಶುಡ್ ಲುಕ್ ಗುಡ್. ಸೊ ಅದನ್ನು ಮಾಡಿಯೇ ನಾವು ಕಳಿಸೋದು. ಸೊ ಅವರಿಗೆ ಅದು ಇನ್ಫೀರಿಯಾರಿಟಿ ಬರೋದೇ ಇಲ್ಲ. ಒಂದೇಗೋ ಅವರಿಗೆ ನಾವು ಹೇಳ್ತೇವೆ, ಟೆನ್ಷನ್ ಮಾಡಬೇಡಿ, ಏನಿಲ್ಲ, ನಾನು ಅಲ್ಲಿ ನಿನ್ನ ಮುಂದೆನೇ ಇರ್ತೇನೆ, ನಾನು ಸಪೋರ್ಟ್ ಮಾಡ್ತೇನೆ. ಅಷ್ಟು ಬೇಸಿಕ್ ಥಿಂಗ್ ದಟ್ ಈಸ್ ರಿಕ್ವೈರ್ಡ್. ಅಷ್ಟು ಸಪೋರ್ಟ್ ಮಾಡಲೇಬೇಕಾಗ್ತದೆ. ನಿಮ್ಮದು ಈ ಕಾಂಪಿಟೇಷನ್ ಜಿಮ್ ಇದರಲ್ಲಿ ನಿಮ್ಮದು ಪ್ರೌಡ್ ಮೂಮೆಂಟ್ ಯಾವುದು? ಪ್ರೌಡ್ ಮೂಮೆಂಟ್ ಹೇಳಿದರೆ, ಎವ್ರಿ ಟೈಮ್ ಐ ವಾನ್ ಇಟ್ ವಾಸ್ ಅ ಪ್ರೌಡ್ ಮೂಮೆಂಟ್. ಬಿಕಾಸ್ ನಾನು ಅದರ ಹಿಂದೆ ಎಷ್ಟು ನಾನು ವರ್ಕ್ ಮಾಡಿದ್ದೇನೆ, ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೇನೆ, ಹೇಗೆ ಎಲ್ಲ ಮಾಡಿದ್ದೇನೆ. ನನ್ನ ಅಮ್ಮ ನನಗೆ ಎಷ್ಟೇ ಅಲ್ಲ, ಎಷ್ಟು ಸರ್ದಿಲ್ಲ ಎಲ್ಲ ಗೋಲ್ಡ್ ಎಲ್ಲ ಕೊಟ್ಟು ನನಗೆ ಬಾಡಿ ಬಿಲ್ಡಿಂಗ್ಗೆ ಸಪೋರ್ಟ್ ಮಾಡಿದ್ದಾರೆ ಅಮ್ಮ ನನಗೆ. ಹೌದಾ? ಸೊ ಅದು ನನಗೆ ಪ್ರತಿಯೊಬ್ಬರು ಲೈಕ್ ಸಪೋರ್ಟ್ ಮಾಡಿದವರನ್ನು ನನಗೆ ಥಿಂಕ್ ಮಾಡುವಾಗ ವೆನ್ ಐ ವಿನ್, ಅದು ಪ್ರೌಡ್ ಆಗ್ತದೆ ನನಗೆ. ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಮನೆಯವರು ನನಗೆ. ಅದು ಪ್ರೌಡ್ ಫೀಲಿಂಗ್. ಮೋಸ್ಟ್ ಥಿಂಗ್ ಈಸ್ ಲೈಕ್ ನಾನು ಇಂಟರ್ನ್ಯಾಷನಲ್ ಹೋದಾಗ ದಟ್ ವಾಸ್ ಮೈ ಬೆಸ್ಟ್ ಅಕಾಂಪ್ಲಿಷ್ಮೆಂಟ್. ಇಂಟರ್ನ್ಯಾಷನಲ್ ನನಗೆ 4th ಪ್ಲೇಸ್ ಆಗಿದೆ. ಸೊ 16 ಕಂಟ್ರೀಸ್ ಇತ್ತು. ಎಲ್ಲಿ ಅದು ಸರ್? ಅದು ದುಬೈಯಲ್ಲಿ ಆಗಿದ್ದು. ಹಾಂ, ದ್ಯಾಟ್ ವಾಸ್ ಮೈ ಗ್ರೇಟೆಸ್ಟ್ ಅಚೀವ್ಮೆಂಟ್. ಮತ್ತು ಮಿಸ್ಟರ್ ಕರ್ನಾಟಕ, ಮಿಸ್ಟರ್ ಇಂಡಿಯಾದಲ್ಲಿ ಸಿಲ್ವರ್ ಆಗಿದೆ. ಆಮೇಲೆ ಮಿಸ್ಟರ್ ಉಡುಪಿ ಎಲ್ಲ ಅದೆಲ್ಲ ಉಂಟು. ಫಸ್ಟ್ ಅದು ವಿನ್ ಆಗೋ ದ್ಯಾಟ್ ವಾಸ್ ಅದೆಲ್ಲ ಎಲ್ಲ ಪ್ರೌಡ್ ಮೂಮೆಂಟ್. ಯಾಕಂದರೆ ಅದರ ಹಿಂದೆ ಅಷ್ಟು ಶ್ರಮ ಪಟ್ಟಿರ್ತೀವಿ. ಅಷ್ಟೇ ಎಕ್ಸಾಕ್ಟ್ಲಿ. ನಿಮಗೆ ಈ ಜರ್ನಿಯಲ್ಲಿ ಎದುರಾದ ಸವಾಲುಗಳೇನು? ಅದು ತುಂಬ ಇನ್ನು ಆಗುದಿಲ್ಲ ಟಫ್ ಫೇಸ್ ಯಾವುದು? ಮೇನ್ಲಿ ಬಾಡಿ ಬಿಲ್ಡಿಂಗಲ್ಲಿ ಬರುವಂಥದ್ದೇ ಫೈನಾನ್ಷಿಯಲ್. ಹೌದು, ಲೈಕ್ ಅದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಹೌದು, ನೀವು ಗೋ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಟ್ ಓಕೆ, ದಟ್ ವಾಸ್ ಇದಕ್ಕಿಂತ ಸಹ ನಾನು ಹೇಳಬೇಕಂದ್ರೆ, ಒಂದು ಇಂಜುರಿ ಆಗಿತ್ತು ಒಂದು ಸರಿ. ಹಾಂ, ಒಂದು ಹ್ಯಾಮ್ಸ್ಟ್ರಿಂಗ್ ಪುಲ್ ಆಗಿತ್ತು. ಹಾಂ, ಅದು ಲೈಕ್ ನನಗೆ ಹ್ಯಾಮ್ಸ್ಟ್ರಿಂಗ್ ಇಸ್ ವೆರಿ ಲೈಕ್ ನಡಿಬೇಕಲ್ಲ. ಹಾಂ, ಹಾಂ, ಹೌದೌದು. ನಡೆಯೋದೇ ಕಾಲು ಎಳಿತಾ ನಡೆಯೋದು. ಅಷ್ಟು ಕಾಂಪಿಟೇಷನ್ಗೆ 90% ಪ್ರೆಪ್ ಆಗಿದೆ. ಮತ್ತು ಫಿಸಿಯೋ ಅದೆಲ್ಲ ಮಾಡಿ 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 ಬಟ್ ಥ್ಯಾಂಕ್ಫುಲಿ ಐ ಹ್ಯಾಡ್ 1 ಮಂತ್ ಕಾಂಪಿಟೇಷನಿಗೆ. 1 ಮಂತ್ ಕಂಟಿನ್ಯೂಸ್ಲಿ ಫಿಸಿಯೋ, ನಾನು ಮಸಾಜ್ ಅದು ಇದು ಮಾಡಿ ಮಾಡಿ, ಸೊ ಅದು ಅಲ್ಲಿಗೆ ಓಕೆ ಆಯಿತು. ಒನ್ ಇಸ್ ದ್ಯಾಟ್. ಸೆಕೆಂಡ್ ಇಸ್ ಒಂದು ಸರ್ತಿ ಲೋವರ್ ಅಬ್ಡಾಮಿನಲ್ ಪೇಯ್ನ್ ಬಂದದ್ದು. ಆ್ಯಪ್ಸ್ ವರ್ಕೌಟ್ ಮಾಡಲಿಕ್ಕೆಲ್ಲ. ನೀವು ಇಮ್ಯಾಜಿನ್ ಮಾಡಿ, ಆ್ಯಪ್ಸ್ ಈಸ್ ವೆರಿ ಸ್ಟ್ರಾಂಗ್ ಪಾರ್ಟ್. ಅದು ಬಾಡಿ ಬಿಲ್ಡಿಂಗಲ್ಲಿ ಮೇಯ್ನ್ ಅದು. ಹೌದು, ಆ್ಯಪ್ಸ್, ಲೆಗ್ಸ್, ಬ್ಯಾಕ್. ಸೊ ಅದು ಎಕ್ಸಸೈಸ್ ಮಾಡಲಿಕ್ಕೆ ಇರಲಿಲ್ಲ. ಸೊ ಅದನ್ನು ಸಹ ನಾನು ಐ ಹ್ಯಾವ್ ಓವರ್ಕಮ್ ಇಟ್. ಸೊ ಅದೊಂದು ಕ್ರ್ಯಾಂಪ್ ಬಂದು ಪೇಯ್ನ್ ಬಂದದ್ದು. ದಟ್ ಪೇಯ್ನ್ ಸ್ಟೇಡ್. ಸೊ ಇಟ್ ವಾಸ್ ದೇರ್ ಫಾರ್ ನಿಯರ್ಲಿ ಅ ವೀಕ್ಸ್ ಟೈಮ್. ಎವ್ರಿ ವರ್ಕೌಟ್ ಎಷ್ಟು ಇಂಪಾರ್ಟೆಂಟ್ ಹೇಳಿದರೆ ಆಕಾಶ್, ಒಂದು ವರ್ಕೌಟ್ ಸಹ ಬಿಡುವಾಗಿಲ್ಲ. ಹೌದು. ಸೊ ಬಟ್ 1 ವೀಕಲ್ಲಿ ಮಾಡಲಿಕ್ಕಿಲ್ಲ ಅಂತ ಹೇಳುವಾಗ ಟೆನ್ಷನ್ ಆಗ್ತದೆ. ಸೊ ಅದೆರಡು ನನಗೆ ನೆನಪಿರುವ ಹಾಗೆ. ಈಗ ಅದೇ ಗಾಯಗಳು ಮತ್ತು ಆರೋಗ್ಯ ಸಮಸ್ಯೆ ಜಿಮ್ಮಲ್ಲಿ ಬಾಡಿ ಬಿಲ್ಡಿಂಗಲ್ಲಿ ತುಂಬ ದೊಡ್ಡ ಒಂದು ಸೆಟ್ ಬ್ಯಾಕ್ ಅಂತ ಹೇಳ್ಬೋದು. ಯು ಹ್ಯಾವ್ ಟು ಬಿ ಕೇರ್ಫುಲ್. ತುಂಬ ಕೇರ್ಫುಲ್ ಆಗಿರಬೇಕು. ಈಗ ಅದೇ ನಿಮ್ಮ ಟಫ್ ಫೇಸಲ್ಲಿ ನಿಮ್ಮ ಮನೆಯವರು, ನಿಮ್ಮ ಸ್ನೇಹಿತರೆಲ್ಲ ಹೇಗೆ ಹೆಲ್ಪ್ ಮಾಡಿದ್ರು ನಿಮಗೆ? ಅಫ್ಕೋರ್ಸ್ ಹೆಲ್ಪ್ ಮಾಡಿದ್ದಾರೆ, ಇರ್ತಾರೆ, ಸಪೋರ್ಟ್ ಮಾಡ್ತಾರೆ. ಬಟ್ ನಾನು ನಿಮ್ಗೆ ಹೇಳಿದಾಗೆ ನಮ್ಮ ಮೈಂಡ್ ಸೆಟ್ ಈಸ್ ಡಿಫ್ರೆಂಟ್. ಈಗ ನಾವು ಏನು ಹೇಳ್ಬೋದು, ಹೆಚ್ಚಾಗಿ ಫ್ರೆಂಡ್ಸ್ ಆಗಲಿ ಮನೆಯವರಾಗಲಿ, ಏನಾಗೋದಿಲ್ಲ, ಯು ಕ್ಯಾನ್ ಡೂ ಇಟ್. ಅದು ಹೇಳೋದಕ್ಕೂ ಐ ಕ್ಯಾನ್ ಡೂ ಇಟ್, ನಾನು ಮಾಡೋದಕ್ಕೂ
ತುಂಬ ಅಂತರ ಇದೆ. ಹ್ಮ್. ಸೊ ಅದರಿಂದ ಬರೋದು ಹೇಗೆ, ಲೈಕ್ ಎಲ್ಲರ ಸಪೋರ್ಟ್ ಜೊತೆ ದೇವರ ದಯೆ ಇರಲೇಬೇಕು, ಆರ್ ಎಲ್ಸ್ ಯು ಕ್ಯಾನ್ ನಾಟ್ ಕಮ್ ಓವರ್ ಇಟ್. ಅದು ರಿಕವರಿ ಆಗುವಂಥ ಟೈಮ್ ನೀವು ನಾರ್ಮಲ್ ಬಿಟ್ಟರೆ 1 ತಿಂಗಳಲ್ಲಿ ರಿಕವರಿ ಆಗುವಂಥದ್ದು ನಾವು 1 ವಾರದಲ್ಲಿ ರಿಕವರ್ ಮಾಡಬೇಕು. ಅದಕ್ಕೆ ಏನು ಬೇಕೋ ಮಾಡಬೇಕು, ಬೇರೆ ವರ್ಕೌಟ್ ನಿಲ್ಲಿಸುವಾಗೆ ಇಲ್ಲ. ಸೊ ಎಲ್ಲರೂ ಇದ್ದರು, ಬಟ್ ಫೈನಲಿ ಇಟ್ಸ್ ಯು. ಈ ಜರ್ನಿಯಲ್ಲಿ ನೀವು ಕಲಿತ ಲೈಫ್ ಲೆಸನ್ಸ್ ಯಾವುದು? ಶಿಸ್ತು ಶಿಸ್ತು ಮೇನ್, ಪ್ರತಿಯೊಂದು ವಿಷಯದಲ್ಲಿ ಶಿಸ್ತು. ಅದೇ ನಮ್ಮದು ವೀಕ್ಷಕರಿಗೆ ಏನಾದರೂ ಹೇಳಬೇಕಂದ್ರೆ ಏನು ಹೇಳ್ತೀರಿ? ಎಂತಾದರೂ ಇನ್ಸ್ಪೈರ್ ಮಾಡಬೇಕಂದ್ರೆ? ಫಿಟ್ನೆಸ್ಸನ್ನು ನೀವು ಟೇಕ್ ಇಟ್ ಆ್ಯಸ್ ಅ ಲೈಫ್ ಸ್ಟೈಲ್, ಕಂಟಿನ್ಯೂ ಮಾಡಿ ಫಿಟ್ನೆಸ್ಸನ್ನು. ಆಗ ಹೇಳಿದಾಗೆ ಸ್ಪೆಂಡ್ ಆನ್ ಯುವರ್ ಹೆಲ್ತ್. ನೀವು ಈಗ ಸರಿಯಾಗಿ ಇರುವಾಗಲೇ ಮಾಡಿದರೆ ಟೈಮಲ್ಲಿ ನೀವು ಫಿಟ್ನೆಸ್ ಮಾಡೋದಕ್ಕೆ ಏಜ್ ಇಲ್ಲ. ಹೇಗೆ ಮಕ್ಕಳು ಆಡ್ತೇವೆ, ಚಿಕ್ಕದಿರುವಾಗ ಸಹ ಆಡ್ತೇವೆ. ಸೊ ಹೆಲ್ತ್, ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್ ಬೇಕಂತ ಇದ್ದರೆ ನೀವು ಜಿಮ್, ಫಿಟ್ನೆಸ್ ಏನಾದರೂ ಇದು ಅಂಡರ್ ಪ್ರಾಪರ್ ಗೈಡೆನ್ಸ್ ಡೂ ಇಟ್. ನೀವು ಮಾಡ್ತಾಯಿರಿ. ಎಲ್ಲರಿಗೆ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಇದ್ದರೆ ನಾವು ಏನನ್ನು ಲೈಫಲ್ಲಿ ಅಚೀವ್ ಮಾಡ್ಬೋದು. ಸೊ ಹೆಲ್ತನ್ನು ಇಟ್ಕೊಳ್ಳಿಕ್ಕೆ ಫಿಟ್ನೆಸ್ ಈಸ್ ದ ಮಂತ್ರ. ಸೊ ನೀವು ಅದನ್ನು ಫಾಲೋ ಮಾಡ್ತಾ ಇರಬೇಕು. ಈ ಸ್ಟೇಜಲ್ಲಿ ಫಾಲೋ ಮಾಡುವಾಗ ನೀವು ಆಲ್ವೇಸ್, ನಿಮಗೆ ಏನಲ್ಲ ನಿಮಗೆ ಅಡಚಣೆ ಬರ್ತದೆ, ಯು ಓವರ್ಕಮ್ ಇಟ್, ಬಟ್ ಡೋಂಟ್ ಲೀವ್ ಫಿಟ್ನೆಸ್. ಸರ್, ಇವತ್ತು ನೀವು ನಮ್ಮೊಂದಿಗೆ ಹಂಚಿಕೊಂಡ ಎಲ್ಲ ವಿಷಯಗಳು ಜೆನ್ಯೂನ್ ಆಗಿತ್ತು. ಮತ್ತು ಅದೇ ಮೈಂಡ್ಸೆಟ್ ಒಂದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರಿ. ಧನ್ಯವಾದಗಳು ನಮಗೆ. ವೀಕ್ಷಕರೇ, ಇದು ಸೌಜನ್ ಶೆಟ್ಟಿ ಅವರ ಲೈಫ್ ಜರ್ನಿ ಆಗಿತ್ತು. ಇಂಥದ್ದೇ ವಿಡಿಯೋಗಳನ್ನು ನೋಡಲು ಧ್ವನಿಕಾ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ. ಧನ್ಯವಾದಗಳು.